ಗುರುವರ್ಯ, ಯಾರು ಈ ಬಾಲಕ ಮತ್ತು ನಿಮ್ಮನ್ನೇಕೆ ಪಿತಾಶ್ರೀ ಎಂದು ಸಂಬೋಧಿಸುತ್ತಿದ್ದಾನೆ? ಮಹಾರಾಜ, ನಾವು ನಿಮ್ಗೆಲ್ಲವನ್ನು ವಿಸ್ತರಿಸಿ ಹೇಳುತ್ತೇವೆ. ನೀವು ಯಾರನ್ನಾದರೂ ಪ್ರತೀಕ್ಷೆ ಮಾಡುತ್ತಿದ್ದೀರಾ ಗುರುವರ್ಯ? ಇಲ್ಲ ಮಹಾರಾಜ, ಇನ್ನೂ ಏಕೆ ಬಂದಿಲ್ಲ? ಗಂಗೂಗಹನರೇ, ಆಚಾರ್ಯರೇ, ಕೇಳಿದ್ದೇವೆ ಆ ಗಂಗೂಗಹನರ ಆಶೀರ್ವಾದದಿಂದ ನಿಮಗೆ ಪುತ್ರನ ಪ್ರಾಪ್ತಿಯಾಗಿದೆ ಎಂದು. ಅಲ್ಲ ಅರ್ಥಾತ್ ಆಚಾರ್ಯರೇ, ಏನು ಅವರ ಹೇಳಿಕೆಯ ಮೇರೆಗೆ ನೀವು ಆ ಆಲದ ವೃಕ್ಷದ ಕೆಳಗೆ ಪರಂಗಿಯನ್ನಿಟ್ಟಿದ್ದೀರಾ? ಬಾಬಾ ಗಂಗೂಗಹನ್? ಹೌದು ಮಹಾರಾಜ, ಕೇಳಿದೀವಿ ಈ ಬಾಬಾ ವಿಜಯನಗರದ ಪ್ರಜೆಗಳಿಗೆ ಪುತ್ರ ಪ್ರಾಪ್ತಿ ಮಾಡುವುದಕ್ಕೆ ಸಹಾಯ ಮಾಡುತ್ತಿದ್ದಾರೆ. ಆದರೆ ಇದು ಹೇಗೆ ಸಂಭವ ಮಂತ್ರಿವರ್ಯ? ಗುರುವರ್ಯ, ಏನು ಈ ಬಾಲಕ ನಿಮಗೆ ಆಲದ ಮರದ ಕೆಳಗೆ ಪರಂಗಿ ಇಟ್ಟಿದ್ದಕ್ಕೆ ಆದದ್ದೇ? ಇಲ್ಲ ಮಹಾರಾಜ, ಅಲ್ಲ, ಆ ಪರಂಗಿಯಿಂದ ಹೇಗೆ ಪುತ್ರ ಉತ್ಪನ್ನವಾಗುತ್ತದೆ? ಗುರುವರ್ಯ, ಹೇಗೆ ನೀವು ಕ್ಷಣ ಮಾತ್ರದಲ್ಲಿ ಯಾರನ್ನ ಬೇಕಾದ್ರೂ ಭಸ್ಮ ಮಾಡ್ತೀರೋ ಹಾಗೆ ಫಲದಿಂದ ಪುತ್ರ ಹೇಗ್ ಪ್ರಾಪ್ತಿಯಾಗಕ್ಕಾಗಲ್ಲ? ಆಗುತ್ತಲ್ವಾ ಗುರುವರ್ಯ? ಹಾ, ಮತ್ತು ನಾವೇ ನಿಮ್ಮ ಪುತ್ರ ಚಿಕ್ಕಾಚಾರ್ಯ ಪಿತಾಶ್ರೀ. ಹಾಗೆ ನಮ್ಮ ನಾಮಕರಣ ಕೂಡ ನೀವೇ ಮಾಡಿದ್ದೀರಿ. ನಾನು ಯಾವಾಗೂ ಮಾಡ್ದಿ? ಹಾ, ಅದೇ ರೂಪ, ಅದೇ ಶೃಂಗಾರ, ಇವ್ರದಂತೂ ಭಾವಭಂಗಿ ಕೂಡ ಹೋಲುತ್ತೆ ಮಹಾರಾಜ. ತಥಾಚಾರ್ಯ, ಚಿಕ್ಕಾಚಾರ್ಯ. ಇಲ್ಲ ಮಹಾರಾಜ, ಈ ಸಮಸ್ಯೆ ತುಂಬಾ ವಿಶಾಲ. ತಪ್ಪಾಗಿದೆ ಮಹಾರಾಜ. ಒಂದ್ ವೇಳೆ ಸಮಯಕ್ಕೆ ಸರಿಯಾಗಿ ನಿವಾರಣೆ ಆಗದಿದ್ದಲ್ಲಿ ಈ ಸಮಸ್ಯೆ ವಿಭ್ರಾಂತಿ ರೂಪ ಧಾರಣೆ ಮಾಡುತ್ತದೆ. ಗುರುವರ್ಯ, ಎಂತಹ ಸಮಸ್ಯೆ ಆಗುತ್ತದೆ? ಮಹಾರಾಜ, ಸಮಸ್ತ ವಿಜಯನಗರದಲ್ಲಿ ಈ ಮಿಥ್ಯೆ ಸಮಾಚಾರ ಹಬ್ಬುತ್ತಿದೆ. ನಮಗೆ ರಾಜಗುರು ತಥಾಚಾರ್ಯರಿಗೆ, ಒಬ್ಬ ಅಂತರ್ಯಾಮಿ ಮಹಾಜ್ಞಾನಿಗೆ ಆಲದ ವೃಕ್ಷದ ಕೆಳಗೆ ಪರಂಗಿ ಇಟ್ಟಿದ್ದಕ್ಕೆ ಪುತ್ರ ಪ್ರಾಪ್ತಿಯಾಗಿದೆ ಎಂದು. ಹಾ, ಇದು ಸತ್ಯವೇ. ನಾನೇ ಇದಕ್ಕೆ ಪ್ರಮಾಣ. ಬಾಯ್ಮುಚ್ಚಿ. ಮಹಾರಾಜ, ನೀವೇ ವಿಚಾರ ಮಾಡಿ. ಸಮಸ್ತ ವೇದಗಳನ್ನು ತಿಳಿದಿರುವವನು, ಸಮಸ್ತ ಚಮತ್ಕಾರಿ ಮಂತ್ರಗಳನ್ನು ತಿಳಿದಿರುವವನು, ಆ ಭಗವಂತ ಶಿವನಲ್ಲಿ ಸೀದಾ ಸಂಪರ್ಕ ಹೊಂದಿರುವವನು, ಬ್ರಹ್ಮಾಂಡದಲ್ಲಿ ಅಂತ ಯಾವುದೇ ಚಮತ್ಕಾರವಿಲ್ಲ ನಾವು ಮಾಡದಿರುವುದು. ಇದೊಂದು ಚಿಕ್ಕ ಚಮತ್ಕಾರ ಮಹಾರಾಜ. ಸತ್ಯವಚನವಿದು, ಸತ್ಯವಚನ. ಆದ್ರೆ ಗುರುವರ್ಯ, ನಿನ್ನೆ ರಾತ್ರಿ ನಾವು ಆಲದ ವೃಕ್ಷದ ಕೆಳಗೆ ಪರಂಗಿಡಲು ಹೋಗಿದ್ದೆವು. ಇದನ್ನೇ ಹೇಳಕ್ ಬಯಸಿದ್ರಲ್ವಾ ನೀವು, ಪಂಡಿತ್ ರಾಮ ಕೃಷ್ಣ? ಹಾ, ಹೌದು ಮಹಾರಾಜ, ನಾವು ಹೋಗಿದ್ದೆವು. ಮಹಾರಾಜ, ನಮ್ಮ ಪತ್ನಿ ಗಂಗೂಗಹನರ ಭಕ್ತೆ. ಗಂಗೂಗಹನರು ಅವಳಿಗೆ ಪರಂಗಿ ನೀಡಿದರು. ನಾವು ನಮ್ಮ ಪತ್ನಿಯ ಖುಷಿಗಾಗಿ ನಾವು ಆ ಪರಂಗಿಯನ್ನು ಆಲದ ವೃಕ್ಷದ ಕೆಳಗೆ ಇಡಲು ಹೋದೆವು. ಮತ್ತು ಆ ಪರಂಗಿಯ ಪ್ರಭಾವದಿಂದ ನಿಮ್ಗೆ ಪುತ್ರನ ಪ್ರಾಪ್ತಿಯಾಗಿದೆ. ಇಲ್ಲ, ಮಹಾರಾಜ, ಬಾಬಾ ಗಂಗೂಗಹನರು ನಿಮ್ಮ ಸಮಕ್ಷ ಉಪಸ್ಥಿತರಾಗಲು ಅನುಮತಿ ಕೋರಿದ್ದಾರೆ. ಹೌದೇ? ಬಾಬಾ ಸ್ವಯಂ ಬರುತ್ತಿದ್ದಾರೆ. ಅವಶ್ಯ, ಅನುಮತಿ ಇದೆ. ಡಮ್ ಡಮ್ ಡುಗ್ ಡುಗ್, ಡಮ್ ಡಮ್ ಡುಗ್ ಡುಗ್, ಡಮ್ ಡಮ್ ಡುಗ್ ಡುಗ್, ಡಮ್ ಡಮ್ ಡುಗ್ ಡುಗ್. ಹಾರುವ ಹಕ್ಕಿ ಹೇಳುವುದು ಶಕುನ. ಮಹಾರಾಜರಿಗೆ ಜಯವಾಗಲಿ. ಪ್ರಣಾಮಗಳು ಬಾಬಾ. ಹೇಳಿರಿ, ಯಾವ ಕಾರಣಕ್ಕಾಗಿ ನೀವು ಇಲ್ಲಿಗೆ ಬರಬೇಕಾಯಿತು? ಮಹಾರಾಜ, ನಾವು ಧ್ಯಾನಮಗ್ನರಾಗಿದ್ದಾಗ ನಮಗೆ ತಿಳಿಯಿತು ನಿಮ್ಮ ದರ್ಬಾರಿನಲ್ಲಿ ಯಾವುದೋ ಒಂದು ಅನುಚಿತ ನಡೆಯುತ್ತಿದೆ ಅಷ್ಟೇ. ಅದಕ್ಕಾಗಿ ನಾವಿಲ್ಲಿ ಉಪಸ್ಥಿತರಿದ್ದೇವೆ. ಹೌದೇ? ಅದು ಏನು ಅನುಚಿತವಾಗುತ್ತಿದೆ ದರ್ಬಾರಿನಲ್ಲಿ ಬಾಬಾ? ಮಹಾರಾಜ, ನಾನೊಬ್ಬ ಅಲೆದಾಡೋ ಜೋಗಿ. ನಿನ್ನೆ ಅಲೆಯುತ್ತಾ ನಾವು ಆಲದ ವೃಕ್ಷದ ಸಮೀಪ ಬಂದೆವು. ಅದೇ ಆಲದ ವೃಕ್ಷ ನಮ್ಮ ಭಕ್ತರ ಮನೋಕಾಮನೆ ಪೂರ್ಣವಾಗುವಲ್ಲಿದೆ. ಬಾಬಾ, ಗ್ರಂಥ ಓದಬೇಡಿ, ಕಥೆಯ ಸಾರಾಂಶ ಹೇಳಿ. ಅವಶ್ಯವಾಗಿ ಮಹಾರಾಜ. ಏನಾಯ್ತು ಅಂದ್ರೆ ನಿನ್ನೆ ರಾತ್ರಿ ನಮ್ಗೆ ಸಾರಾಂಶ ಹೇಳಿ ಬಾಬಾ, ಸಾರಾಂಶ. ಫಲ ತಿಂದೆವು ಮಹಾರಾಜ್. ಫಲ ತಿಂದಿರಾ? ಎಂತಹ ಫಲ? ಯಾರ ಫಲ? ಏನ್ ಹೇಳ್ತಿದ್ರಿ ಬಾಬಾ? ನಮಗೊಂದು ಅರ್ಥವಾಗ್ತಿಲ್ಲ. ಸ್ವಲ್ಪ ವಿಸ್ತಾರವಾಗಿ ಹೇಳಿ ನೀವು. ಡಮ್ ಡಮ್ ಡುಗ್ ಡುಗ್. ಹಾರುವ ಹಕ್ಕಿ ಹೇಳುವುದು ಶಕುನ.
ವಿಸ್ತಾರವಾಗಿ ಹೇಳ ಇಲ್ಲ ಸಾರಾಂಶನ? ಎರಡಕ್ಕೂ ಮಧ್ಯೆ ಹೇಳಿ. ಮಹಾರಾಜ, ಏನಾಯ್ತು ಅಂದ್ರೆ ನಿನ್ನೆ ರಾತ್ರಿ ನಮಗೆ ಹಸಿವಾದಾಗ ನಾವು ಆ ವೃಕ್ಷದ ಬಳಿ ಹೋಗಿದ್ದೆವು. ಅಂಧಕಾರದಲ್ಲಿ ನಮಗೆ ತಿಳಿಯಲಿಲ್ಲ. ಅಲ್ಲಿ ಪರಂಗಿ ಏನಿತ್ತೋ ನಾವು ಸ್ವಯಂ ವರ್ಣಮಾಲಾರಿಗೆ ನೀಡಿತ್ತೋ ನಾವು ಅದನ್ನೇ ಭಕ್ಷಣೆ ಮಾಡಿದೆವು. ಸರಿನಾ? ಖಂಡಿತ ಸರಿಯಾಗಿದೆ ಮಹಾರಾಜ. ಇದರಿಂದಲೇ ಸ್ಪಷ್ಟವಾಗುತ್ತದೆ ಈ ಬಾಲಕ ನಮ್ಮ ಪರಂಗಿಯಿಂದ ಉತ್ಪನ್ನವಾಗಿಲ್ಲ. ಏನ್ ಹೇಳ್ತಿದ್ದೀರಾ? ನಾವು ಆಲದ ವೃಕ್ಷದ ಕೆಳಗೆ ಉತ್ಪನ್ನವಾಗಿದ್ದೇವೆ ಪಿತಾಶ್ರೀ. ಇನ್ನೊಂದ್ಸಲ ಪಿತಾಶ್ರೀ ಅಂದ್ರೆ ಬಾರಿಸ್ತೀನಿ. ಕೇಳಿಲ್ವಾ ನೀನು? ಬಾಬಾ ಪರಂಗಿನ ತಿಂದಿದ್ದಾರೆ. ನೀನು ನಮ್ಮ ಪರಂಗಿಯಿಂದ ಉತ್ಪನ್ನವಾಗಿಲ್ಲ. ಮಹಾರಾಜ, ನಾವು ನೀಡಿರುವ ಫಲಕ್ಕೇನಾದರೂ ಆದರೆ ಅದರ ಪರಿಣಾಮ ಇರೋದಿಲ್ಲ. ಬಾಬಾ, ಹಾಗಾದರೆ ಈ ಚಮತ್ಕಾರ ಯಾವ ಫಲದ್ದು ಅದನ್ನ ಹೇಳಿ ನೀವು. ನಾವು ಹೇಳ್ತೇವೆ ಮಹಾರಾಜ, ನಾವು ಹೇಳ್ತೇವೆ. ಈ ಚಿಕ್ಕ ಚಮತ್ಕಾರ ನಮ್ಮ ಪರಂಗಿಯಿಂದಲ್ಲ, ಆ ಅನಾನಸ್ಸಿನಿಂದ ಉತ್ಪನ್ನವಾಗಿದೆ. ಹ? ಧನ್ಯರು ಧನ್ಯರು. ಈಗ ಅನಾನಸ್ಸಿನಿಂದಲೂ ಬಾಲಕ ಹುಟ್ಟುತ್ತಾರೆ. ಹೌದು ಮಹಾರಾಜ. ಆ ಅನಾನಸ್ ಯಾವುದು? ಮಾಮೂಲಿ ಅನಾನಸ್ ಅಲ್ಲ, ವಿಶೇಷ ಅನಾನಸು. ಏನೋ ಪಂಡಿತ ರಾಮಕೃಷ್ಣ, ರಾಮ, ಇವ್ ನಿನ್ ಪುತ್ರ ಅಲ್ಲ ತಾನೆ? ಬಾಯಿ ಮುಚ್ಚು. ಗುರುವರಿಯ, ನೀವೇನ್ ಮಾತಾಡ್ತಿದ್ದೀರಾ? ಫಲದಿಂದ ಎಲ್ಲಾದ್ರೂ ಪುತ್ರ ಪ್ರಾಪ್ತಿ ಆಗ್ತಾನೇನು? ಆಗತ್ತೆ 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 ಮಹಾರಾಜ. ಈ ಬಾಲಕ ಉದಾಹರಣೆ ಇದಾನಲ್ಲ. ಆಗ್ಬೋದೇನೋ, ಆದ್ರೆ ಅನಾನಸ್ಸಿಂದ ಆಗಲ್ಲ ಮಹಾರಾಜ. ಪಂಡಿತ ರಾಮಕೃಷ್ಣ, ಹಾ ಮಹಾರಾಜ. ನೀವು ಯಾವ ರೀತಿ ವಿಚಲಿತರಾಗುತ್ತಿದ್ದೀರಿ ಎಂದರೆ ಆಲದ ಮರದ ಕೆಳಗೆ ಆ ಅನಾನಸ್ಸನ್ನು ನೀವೇ ಇಟ್ಟಿರುವ ಹಾಗೆ. ಪಂಡಿತ ರಾಮಕೃಷ್ಣ, ಏನನ್ನು ಹೇಳುವ ಪ್ರಯತ್ನ ಮಾಡುತ್ತಿದ್ದೀರಾ ನೀವು? ಮಹಾರಾಜ ಪ್ರಸನ್ನತೆಯ ಕಾರಣ ಇವರ ಬಾಯಿಂದ ಶಬ್ದಗಳೇ ಹೊರಬರುತ್ತಿಲ್ಲ. ನಾವು ನಿಮಗೆ ಹೇಳುತ್ತೇವೆ, ನೀವು ಏನು ಹೇಳಿದ್ದೀರೋ ಖಂಡಿತ ಸತ್ಯವಾಗಿ ಇತ್ತು. ಯಾವ ಅನಾನಸ್ಸಿನಿಂದ ಈ ಬಾಲಕ ಉತ್ಪನ್ನವಾಗಿದ್ದಾನೋ ಆ ಅನಾನಸ್ಸನ್ನು ಪಂಡಿತ ರಾಮಕೃಷ್ಣ ಆ ಆಲದ ವೃಕ್ಷದ ಕೆಳಗೆ ಇಟ್ಟಿದ್ದರು. ಗತರಾತ್ರಿ ನಾವು ಸ್ವಯಂ ನಮ್ಮ ನೇತ್ರಗಳಿಂದ ಆ ಅನಾನಸ್ಸನ್ನು ಪಂಡಿತ ರಾಮಕೃಷ್ಣರ ಕೈಯಲ್ಲಿ ನೋಡಿದ್ದೆವು. ಪಂಡಿತ ರಾಮಕೃಷ್ಣ, ಹಾ ಮಹಾರಾಜ, ಅದು ಅಮ್ಮ ಮತ್ತೆ ಶಾರದಾ ಬಲವಂತ ಮಾಡಿದ್ದಕ್ಕೆ ನಾನು ಆ ಅನಾನಸ್ನ ಆಲದ ವೃಕ್ಷದ ಕೆಳಗಿಟ್ಟಿದ್ದೆ. ಮಹಾರಾಜ, ಇದರಿಂದಲೇ ತಿಳಿಯುತ್ತದೆ ಇವನು ಚಿಕ್ಕಾಚಾರ್ಯನಲ್ಲ, ಬದಲಾಗಿ ಪಂಡಿತ ರಾಮಕೃಷ್ಣರ ಅನಾನಸ್ಸಿನಿಂದ ಹುಟ್ಟಿದಂತಹ ಇವರ ಪುತ್ರ ಚಿಕ್ಕ ರಾಮ. ಪಿತಾಶ್ರೀ, ದೂರ ದೂರ ನಮ್ಮನ್ನ ನಿಮ್ಮ ಮಡ್ಲಿಗೆ ಹಾಕೊಳ್ಳಿ ಪಿತಾಶ್ರೀ. ಹೇ, ಇದೇನು ಮಹಾರಾಜ? ಇದು ಸತ್ಯವಲ್ಲ. ಯಾಕೆ? ನೀವು ಆಲದ ವೃಕ್ಷದ ಕೆಳಗೆ ಬಾಬಾ ಗಂಗೂಗಹನರು ನೀಡಿದ ಅನಾನಸನ್ನು ಇಟ್ಟಿದ್ದೀರೋ ಇಲ್ಲ ಇಟ್ಟಿರಲಿಲ್ಲವೋ? ಇಟ್ಟಿದ್ದೆ, ಆದ್ರೆ ಬಾಬಾ ನೀವು ನೀಡಿರೋ ಫಲದಿಂದ ಪುತ್ರ ಉತ್ಪನ್ನವಾಗುತ್ತದೋ ಇಲ್ಲ ಆಗುವುದಿಲ್ಲವೋ? ಅವಶ್ಯವಾಗಿ ಆಗುತ್ತದೆ. ನಮ್ಮ ಬಳಿ ದೊಡ್ಡ ಪಟ್ಟಿಯೇ ಇದೆ. ನೀವು ಬೇಕಾದರೆ ಮಾತಾಪಿತಾರನ್ನ ಸಂಪರ್ಕ ಮಾಡಿ ಸ್ವಯಂ ತಿಳಿದುಕೊಳ್ಳಬಹುದು. ಮಹಾರಾಜ, ಇದರಿಂದಲೇ ಸ್ಪಷ್ಟವಾಗುತ್ತದೆ ಈ ಬಾಲಕ ಪಂಡಿತ ರಾಮಕೃಷ್ಣರ ಪುತ್ರನೇ. ಪಂಡಿತ ರಾಮಕೃಷ್ಣ ಇವನನ್ನು ನಿಮ್ಮ ಪುತ್ರನೆಂದು ಸ್ವೀಕಾರ ಮಾಡಿ ಪಿತೃಧರ್ಮ, ಮಾನವ ಧರ್ಮ, ರಾಷ್ಟ್ರ ಧರ್ಮ ಮತ್ತು ಬ್ರಹ್ಮಾಂಡದಲ್ಲಿ ಇದಕ್ಕೆ ಸಂಬಂಧಿಸಿದ ಏನೆಲ್ಲ ಧರ್ಮವಿದೆಯೋ ಅದರ ಪಾಲನೆ ಮಾಡಿ. ಏನು ಮಹಾರಾಜ, ನೀವೇ ಏನಾದ್ರೂ ಹೇಳಿ, ಒಂದು ಫಲದಿಂದ ಪುತ್ರ ಹೇಗ್ ತಾನೇ ಉತ್ಪನ್ನನಾಗ್ತಾನೆ? ಇದಕ್ಕೆ ನಾವೇನ್ ಹೇಳಲಾಗುತ್ತದೆ ಪಂಡಿತ ರಾಮಕೃಷ್ಣ? ನೀವೇ ಕೆಲ ಸಮಯಗಳ ಹಿಂದೆ ಹೇಳಿದ್ದಿರಿ ಏನೆಂದರೆ ಇದು ಸಂಭವವಿದೆ ಎಂದು. ನೀವು ಆಲದ ವೃಕ್ಷದ ಕೆಳಗೆ ಆ ಅನಾನಸ್ಸನ್ನು ಇಟ್ಟಿದ್ದೀರಿ ಮತ್ತು ಈ ಬಾಲಕ ಉತ್ಪನ್ನವಾಗಿರುವನು. ಈಗ ಇವನ ಲಾಲನೆ ಪಾಲನೆಯ ಜವಾಬ್ದಾರಿ ಪಂಡಿತ ರಾಮಕೃಷ್ಣ ನಿಮ್ಮದಾಯಿತು. ಈ ಚಿಕ್ಕ ರಾಮನನ್ನು ನೀವು ಸ್ವೀಕಾರ ಮಾಡಿ. ಇವನಿಗೆ ಒಬ್ಬ ಒಳ್ಳೆಯ ಪಿತನಾಗಿ ನೀವು ಒಂದು ಒಳ್ಳೆಯ ಭವಿಷ್ಯ ನೀಡಿ, ಒಂದೊಳ್ಳೆಯ ಜೀವನ ನೀಡಿ. ಇದು ನಮ್ಮ ಇಚ್ಛೆಯೂ ಹೌದು ಮತ್ತು ನಮ್ಮ ಆದೇಶವೂ ಕೂಡ. ಮಹಾರಾಜ, ಪಿತಾಶ್ರೀ, ಅಯ್ಯೋ ಪಿತಾಶ್ರೀ ನಮ್ಮನ್ನ ಸ್ವೀಕಾರ ಮಾಡಿ ಪಿತಾಶ್ರೀ. ರಾಮ, ನನಗ್ ಗೊತ್ತು ನೀನ್ ಏನ್ ಹೇಳ್ತೀಯ ಅಂತ. ಬಂದು ಏನು? ಸತ್ಯ. ಪಿತಾಶ್ರೀ,
ಆಲದ ಮರ ಕೆಳಗೆ ಆ ಫಲವನ್ನ ಇಟ್ಟಿದ್ರೆ ಇವತ್ತಿ ತೊಟ್ಲಲ್ಲಿ ಪುಟ್ಟ ಮಗು ಕೈಕಾಲು ಆಡಿಸ್ತಾ ಇರೋ ಶಬ್ದ ಕೇಳಿಸ್ತಾ ಇರೋದು. ಇಲ್ ನೋಡಮ್ಮ, ನಿನ್ ತೊಟ್ಲಲ್ಲಿ ಉಯ್ಯಾಲೆ ಆಡ್ಸೋದಕ್ ಬಂದಿದ್ದಾನೆ, ಸಂಭಾಳ್ಸಿ. ಇವನ್ ಯಾರು? ಅಯ್ಯೋ, ನೀನ್ ಗುರ್ತಿಸ್ಲಿಲ್ವಾ ಶಾರದಾ ಮಹೋದಯಿ? ನಿನ್ ಕಾರಣದಿಂದಲೇ ಇವನ್ ಇಲ್ಲಿದ್ದಾನೆ. ನೀನು ಆಲದ ವೃಕ್ಷದ ಕೆಳಗೆ ಇಡೋದಕ್ಕೆ ಅನಾನಸ್ ಕೊಟ್ಟಿದ್ಯಲ್ಲ, ಇವನ್ ಅದರಿಂದಾನೇ ಉತ್ಪನ್ನ ಆಗಿರೋದು. ನಿನ್ನ ಪುತ್ರ ಮತ್ತೆ ಅಮ್ಮನ ಮೊಮ್ಮಗ ಚಿಕ್ಕ ರಾಮ, ಅದೇ ನಿಮ್ ಬಾಬಾ. ಅಯ್ಯೋ, ಏನ್ ಹೆಸರು? ಹಾ, ದಂದು ದಹನ್, ಗಂಗು ಗಹನ್. ಇವನು ಅವನ ಆಶೀರ್ವಾದದ ಪ್ರತಿಫಲವೇ. ಶಾರದಾ, ನಿನ್ನ ಪುತ್ರ ಚಿಕ್ಕ ರಾಮ. ಆದ್ಲೆ ಇವನು ಚಿಕ್ಕವನಲ್ಲಿದ್ದಾನೆ. ಇವನಂತೂ ದೊಡ್ಡವನು. ಇವನ ಆಯುಷಲ್ಲಿ ನನ್ಕಿಂತ ದೊಡ್ಡವನು ಅನ್ಸುತ್ತೆ ಅಲ್ವಾ? ಆದ್ರೆ ಏನ್ ಮಾಡಕ್ಕಾಗತ್ತೆ ಗುಂಡಪ್ಪ, ಉಳ್ದಿರೋದಿಷ್ಟೇ, ಸಂಭಾಳ್ಸು. ಬಾಲಕ ಅಂದ್ರೆ ಪುಟ್ಟ ಪುಟ್ಟಾಗಿ ಇಷ್ಟುದ್ದ ಇರ್ಬೇಕು. ಇವನು ಇಷ್ಟುದ್ದ ಇದ್ದಾನೆ. ಹಾ, ನನ್ಗೂ ಹಾಗೆ ಪ್ರತೀತಿ ಆಗ್ತಿದೆ. ಒಂದ್ ಕೆಲ್ಸ ಮಾಡ್ತೀನಿ, ಇವನ್ ಅಲ್ಲೇ ಬಿಟ್ಟು ಬರ್ತೀನಿ. ನಡಿ. ಅಯ್ಯೋ ಮಾತೆ, ಮಾತೆ, ಪುತ್ರ, ಹೇಳ್ತಾರಲ್ವಾ, ಹೆತ್ತೋರ್ಗೆ ಹೆಗ್ಣ ಕೂಡ ಮುದ್ದು ಅಂತ. ನಿಂತ್ಕೊಳ್ಳಿ. ಚಿಕ್ಕು, ನೀನ್ ದೊಡ್ಡವನಾಗಿದ್ರು ಸರಿ, ಆದ್ರೆ ನೀನು ಆಲದ ವೃಕ್ಷದಿಂದ ಉತ್ಪನ್ನವಾಗಿದೀಯಾ. ನೀನು ನಿಸ್ಸಂದೇಹವಾಗಿ ನನ್ನ ಮೊಮ್ಮಗನೇ ಮತ್ತು ಶಾರದಾಳ ಪುತ್ರ. ನೀವು ಸತ್ಯ ಹೇಳ್ತಿದ್ದೀರಿ ಅಜ್ಜಮ್ಮ. ಅಮ್ಮ, ಹೇ ಈಶ್ವರ, ನಾನು ನಿಮಗೆ ಆಭಾರಿಯಾಗಿದ್ದೇನೆ. ನಿನ್ನ ಕಾರಣ ನನಗೆ ನನ್ನ ಪರಿವಾರ ದೊರೆಯಿತು. ಎತ್ಕೊಳ್ಳಿ. ನೀನೇ ಎತ್ಕೊ, ನಿನ್ನ ಬಾಲಕನೇ. ಅಯ್ಯೋ, ನೀವು ಎತ್ಕೊಳ್ಳಿ, ನಿಮ್ಗೂ ಪುತ್ರನೇ ತಾನೇ. ಯಾಕೆ ಈಗ ತಾನೇ ಇವನ್ನ ಮನೆಯಿಂದ ಹೊರಗೆ ಹಾಕ್ತಿದ್ದೆ? ಆದ್ರೆ ಈಗ ಹಾಕ್ತಿಲ್ಲ ಅಲ್ವಾ? ಇವರ್ಯಾರು? ನಾನೇನ್ ಚಿಕ್ಕಪ್ಪ, ಲಾಮನ ಮಿತ್ರ ಗುಂಡಪ್ಪ. ನಿಮ್ಮ ಕೈಯಲ್ಲೇನಿದೆ? ಇದು ಗಂಟೆಗಳು. ಆದ್ಲೆ ನಾನು ನಿಂಗೆ ಕೊಡುವುದಿಲ್ಲ. ಕೊಡು ಕೊಡು ಕೊಡೋಲ್ಲ, ನಾನು ಕೊಡು, ಆಡ್ಬೇಕು. ಕೊಡೋ, ನಾನು ಆಡ್ಬೇಕು. ಚಿಕ್ಕಪ್ಪ, ಚಿಕ್ಕಪ್ಪ ಕೊಡು. ಈಗ ಚಿಕ್ಕಪ್ಪ ಹೇಳ್ದೆ ಕೊಲ್ಲೇಬೇಕು. ತಗೋ ಪುತ್ಲ. ಏನು ಪುತ್ಲ? ಪುಲುಷ ಇದ್ದೀನಲ್ಲ. ಇದ್ಯಾರಿಗೋಸ್ಕರ? ಹಾ, ಇದ್ ನಿನ್ಗೋಸ್ಕರನೇ. ಆದ್ರೆ ನಾವು ಇದರಲ್ಲಿ ಕೂಡೋಕಾಗ್ತಿಲ್ವಲ್ಲ. ನೀನ್ ಇಳಿ ಅಲ್ಲಿಂದ. ನಿನ್ ಪ್ರಯತ್ನ ಯಾಕೆ ಪಡ್ತಿದ್ಯಾ? ತೊಟ್ಲು ಮುರಿದು ಹೋಗುತ್ತೆ, ಎದ್ದೇಳು. ಅಜ್ಜಮ್ಮ, ಪಿತಾಶ್ರೀನ ತಡಿರಿಯಲ್ಲ. ಪ್ರತಿ ಪ್ರಸಂಗದಲ್ಲೂ ಜಟಾಪಟಿ ಮಾಡ್ತಿದ್ದಾರೆ. ಇತ್ತಗೊಳ್ಳಿ ಮಹಾರಾಜ. ಏನಿದು? ಇದಂತೂ ದಾಳಿಂಬೆಯ ಹಾಗೆ ಪ್ರತೀತಿ ಆಗುತ್ತಿದೆ. ಮಹಾರಾಜ, ಇದು ದಾಳಿಂಬೆಯೇ. ದಾಳಿಂಬೆ, ಇಂದು ನೀವು ಫಲ ತಂದಿದ್ದೀರಿ. ಯಾವುದೇ ವಿಶೇಷ ವ್ಯಂಜನ ಮಾಡಿಲ್ಲವೇ ನಮಗಾಗಿ ನೀವು? ಮಹಾರಾಜ, ಇದು ತಿನ್ನೋಕಲ್ಲ, ಇದು ಆಲದ ವೃಕ್ಷದ ಕೆಳಗೆ ಇರಿಸೋಕೆ. ಯಾವ ವೃಕ್ಷದ ಕೆಳಗೆಂದರೆ ಆ ವೃಕ್ಷದ ಕೆಳಗೆ ಫಲ ಇರಿಸುವುದರಿಂದ ಪುತ್ರ ಉತ್ಪನ್ನವಾಗುತ್ತಾನೆಯೇ? ಹಾ ಮಹಾರಾಜ. ಆದ್ರೆ ಮಹಾರಾಣಿ ತಿರುಮಲಾಂಬ, ನೀವು ದಾಳಿಂಬೆಯೇ ಏಕ್ ತಂದಿದ್ದೀರಾ? ಯಾಕಂದ್ರೆ ನಮ್ಗೆ ಮನೆ ತುಂಬಾ ಮಕ್ಕಳು ಬೇಕು. ಆದ್ರೆ ಮಹಾರಾಣಿ ತಿರುಮಲಾಂಬ, ದಾಳಿಂಬೆಗೂ ಸಂತಾನಕ್ಕೂ ಏನ್ ಸಂಬಂಧ ಇದೆ? ತುಂಬಾ ಹತ್ತಿರದ ಸಂಬಂಧವಿದೆ. ಹೇಗೆ ಪಂಡಿತ ರಾಮಕೃಷ್ಣ ಆಲದ ಮರದ ಕೆಳಗೆ ಅನನಸ್ ಇಟ್ಟಿದ್ರು, ಅವ್ರಿಗೆ ಪುತ್ರನ ಪ್ರಾಪ್ತಿಯಾಯ್ತು. ದಾಳಿಂಬೆಯಲ್ಲಿ ಎಷ್ಟು ಧಾನ್ಯವಿರುತ್ತೆ ಯೋಚಿಸಿ. ನಮ್ಗೆ ಎಷ್ಟೊಂದು ಪುತ್ರರು ಪ್ರಾಪ್ತಿಯಾಗ್ಬೋದು ಅಲ್ವಾ ಮಹಾರಾಜ? ಆದ್ರೆ ಮಹಾರಾಣಿ ತಿರುಮಲಾಂಬ, ನಿಮ್ಗೆ ಇಷ್ಟೊಂದು ಸಂತಾನದ ಏನ್ ಅವಶ್ಯಕತೆ ಇದೆ? ಇದರಲ್ಲಿ 2 ಲಾಭವಿದೆ. ಒಂದು, ನಮ್ಮ ಹೆಸರು ಇತಿಹಾಸದ ಪುಟಗಳಲ್ಲಿ ಸ್ವರ್ಣಾಕ್ಷರಗಳಲ್ಲಿ ಅಂಕಿತವಾಗುತ್ತೆ. ಮತ್ತೊಂದು ಲಾಭ ಏನಂದ್ರೆ, ನಾವು ಅಷ್ಟೊಂದು ಸ್ವಾದಿಷ್ಟ ವ್ಯಂಜನ ಮಾಡ್ತೇವೆ, ಅದನ್ನ ಸವಿಯೋಕೆ ನಮ್ಗೆ ತುಂಬಾ ಪುತ್ರರ ಅವಶ್ಯಕತೆ ಇರುತ್ತೆ, ಅವಶ್ಯ ಇರುತ್ತೆ. ಮಹಾರಾಣಿ ಚಿನ್ನಾದೇವಿ, ನೀವು ಚಿಂತೆ ಮಾಡ್ಬೇಡಿ.
ನಾವು ನಿಮ್ಗೋಸ್ಕರನು ಸೀತಾಫಲ ತರಿಸಿದೀವಿ. ನೀವದನ್ನ ಮಹಾರಾಜರಿಗೆ ಹೇಳಿ ಆಲದ ಮರದ ಕೆಳಗೆ ಇಡೋಕ್ ಹೇಳಿ. ನಿಮ್ಗೂನು ತುಂಬಾ ಪುತ್ರನ ಪ್ರಾಪ್ತಿಯಾಗುತ್ತೆ. ಸೀತಾಫಲವೇಕೆ? ನಾವು ದಾಳಿಂಬೆಯೇ ಇಡುತ್ತೇವೆ. ಇಲ್ಲ ಇಲ್ಲ ಇಲ್ಲ, ಇದರಿಂದ ತುಂಬಾ ದೊಡ್ಡ ಸಮಸ್ಯೆ ಆಗುತ್ತಲ್ಲ. ಎಂಥ ಸಮಸ್ಯೆ? ನಿಮ್ಮ ಮತ್ತು ನಮ್ಮ ಪುತ್ರರು ಬೇರೆ ಬೇರೆ ಯಾಕೆ ಕಾಣ್ಬೇಕು? ಇಲ್ದಿದ್ರೆ ಹೇಗ್ ಗೊತ್ತಾಗುತ್ತೆ ನಿಮ್ಮ ಪುತ್ರರು ಯಾರೆಂದು, ನಮ್ಮ ಪುತ್ರರು ಯಾರೆಂದು? ಧನ್ಯವಾದ ಮಹಾರಾಣಿ ತಿರುಮಲಾಂಬ. ನಿಮ್ಗೆ ನಮ್ ಬಗ್ಗೆ ಎಷ್ಟ್ ಚಿಂತೆ ಇರುತ್ತೆ. ಸತ್ಯವಾಗ್ಲು ನೀವು ತುಂಬಾ ಬುದ್ಧಿವಂತರು. ನಮ್ಮ ಮಾತೆ ಕೂಡ ಇದನ್ನ ಹೇಳುತ್ತಾರೆ. ನಮ್ಮ ಹೃದಯ ತುಂಬಾ ವಿಶಾಲವಾಗಿದೆ ಅಂತ, ಮತ್ತೆ ಎಲ್ರ ವಿಷಯದಲ್ಲೂ ಯೋಚಿಸ್ತೀವಿ. ಅದ್ಭುತ, ಸತ್ಯ ಹೇಳುತ್ತಿದ್ರು ನಿಮ್ಮ ಮಾತೆ. ಮಹಾರಾಜ, ಮಾತೆ ಅಂತಿದ್ದಾಗೆ ನೆನ್ಪಾಯ್ತು. ನೀವು ಈ ದಾಳಿಂಬೆಯನ್ನ ಆಲದ ಮರದ ಕೆಳಗೆ ಇರಿಸ್ಬೇಕಲ್ವಾ? ಮಾತೆಯಿಂದ ದಾಳಿಂಬೆ ಹೇಗೆ ಸ್ಮರಣೆಗೆ ಬಂತು? ಮಹಾರಾಜ, ನೀವು ದಾಳಿಂಬೆನ ಆಲದ ಮರದ ಕೆಳಗೆ ಇಟ್ರೆ ತಾನೆ ನಾವು ಮಾತೆ ಆಗೋಕ್ ಸಾಧ್ಯ ಅಲ್ವಾ? ಮಹಾರಾಜ, ನಿಮ್ಗೂ ಹಾಗೆ ಪ್ರತೀತಿಯಾಗುತ್ತಾ? ಅನಾನಸನ್ನು ಆಲದ ವೃಕ್ಷದ ಕೆಳಗೆ ಇರಿಸಿದ್ದರಿಂದ ಪಂಡಿತ ರಾಮಕೃಷ್ಣರಿಗೆ ಪುತ್ರನ ಪ್ರಾಪ್ತಿಯಾಯ್ತೆಂದು? ಮಹಾರಾಣಿ ಚಿನ್ನಾದೇವಿ, ಹಾಗೆಲ್ಲದರೂ ಆಗುತ್ತದೆಯೇ? ಸಂಭವವಿದೆಯೇ? ಹಾಗಾದರೆ ನೀವು ಬಾಲಕನ ಲಾಲನೆ ಪಾಲನೆಯ ಜವಾಬ್ದಾರಿ ಪಂಡಿತ ರಾಮಕೃಷ್ಣರಿಗೆ ಏಕೆ ನೀಡಿದಿರಿ? ಆನಂದ ಪ್ರಾಪ್ತಿಗಾಗಿ. ಯಾವಾಗ ರಾಮಕೃಷ್ಣ ಯಾವುದಾದರೂ ವಿಚಿತ್ರ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾಗ ನಮಗೆ ತುಂಬಾ ಆನಂದವಾಗುತ್ತೆ. ಮತ್ತು ಆ ಸಮಸ್ಯೆಗೆ ನಿವಾರಣೆಯನ್ನು ಕೂಡ ಯಾವ ಪ್ರಕಾರ ಮಾಡುತ್ತಾರೆಯೋ ಅದು ಅಧಿಕ ಮನರಂಜನೆಯಾಗಿರುತ್ತದೆ. ಎಲ್ಲಿದ್ದಾನೆ ನಮ್ಮ ಪುತ್ರ? ಪುತ್ರ, ನೀವು ಇಲ್ಲಿ ಯಾವ ಕಾರ್ಯಕ್ಕೆ ಬಂದಿದ್ದೀರಾ? ಅಮ್ಮ, ಕ್ಷಮಿಸ್ಬೇಕು, ಪ್ರತೀತಿ ಆಗ್ತಿದೆ. ನನ್ನ ಪುತ್ರ ಆಡ್ತಾ ಆಡ್ತಾ ನಿಮ್ ನಿವಾಸಕ್ಕೆ ಬಂದಿದ್ದಾನೆ. ನಡಿ. ಇಲ್ಲ ಇಲ್ಲ, ಇವನು ನಿಮ್ಮ ಪುತ್ರ ಅಲ್ಲ. ಏನು? ನೀವ್ ಏನ್ ಹೇಳ್ತಿದ್ದೀರಾ ಶಾರದಾ? ನಿಮ್ಗೆ ಅವಶ್ಯ ಎಲ್ಲೋ ಭ್ರಮೆ ಆಗಿದೆ. ಇವನು ಆಲದ ವೃಕ್ಷದಿಂದ ಉತ್ಪನ್ನವಾಗಿರೋ ನಮ್ಮ ಪುತ್ರ ಚಿಕ್ಕಾಚಾರ್ಯರು. ಇಲ್ಲ ಇಲ್ಲ ಗುರುಮಾತೆ, ಇವನು ಬಾಬಾ ಗಂಗೂಗಹನರ ಆಶೀರ್ವಾದದಿಂದ ಆಲದ ಮರದ ಕೆಳಗೆ ಅನಾನಸ್ಸಿನಿಂದ ಉತ್ಪನ್ನವಾದ ಚಿಕ್ಕರಾಮ. ಇಲ್ಲ ಇಲ್ಲ, ಪರಂಗಿ. ಅನಾನಸ್ ನೋಡಿ, ಇವನು ಪರಂಗಿ ತರ ಗುಂಡಿಗಿದ್ದಾನೆ. ಇಲ್ಲ, ಅನಾನಸ್ ತರ ಉದ್ದ ಇದ್ದಾನೆ. ಆದ್ರೆ ಇದೇಗ್ ಸಂಭವವಿದೆ? ನಾವು ಸ್ವಯಂ ನಮ್ಮ ಸ್ವಾಮಿನ ಆಲದ ವೃಕ್ಷದ ಕೆಳಗೆ ಪರಂಗಿ ಇಡೋಕೆ ಕಳ್ಸಿದ್ವಿ. ಆದ್ರೆ ಗುರುಮಾತೆ, ಗುರುವರ್ಯ ಇಲ್ಲಿವರೆಗೆ ಯಾವ್ದಾದ್ರೂ ಕಾರ್ಯ ಸರಿಯಾಗಿ ಮಾಡಿದಾರಾ? ನೀವು ನಮ್ಮ ಸ್ವಾಮಿಗೆ ಏನು ಹೇಳ್ಬೇಡಿ. ಅದ್ರಲ್ಲೂ ನಿಮ್ಮ ರಾಮ ಇಲ್ಲಿವರೆಗೆ ಯಾವ್ದಾದ್ರೂ ಕಾರ್ಯ ಸೀದಾವಾಗಿ ಮಾಡಿದಾರೇನು? ಯಾವಾಗ್ಲೂ ಅವ್ರ ಜಲೇಬಿ ತರ ಸುತ್ಕೊಂಡ್ ಜೊತ್ಕೊಂಡ್ ಆದ್ರೆ ಜಿಲೇಬಿ ತಿನ್ನೋಕೆ ಎಷ್ಟು ಸಿಹಿ ಆಗಿರುತ್ತೆ ಅಮ್ಮ. ಮಾತೆ, ನಾವು ಜಿಲೇಬಿ ತಿನ್ನಬೇಕು. ಹಾ ಪುತ್ರ, ಯಾಕಾಗಲ್ಲ, ನಡೀರಿ. ನಿವಾಸಕ್ಕೆ ನಾವು ನಿಮ್ಗಲ್ಲಿ ಜಿಲೇಬಿ ಕೊಡಿಸ್ತೀವಿ, ನಡೀರಿ. ಕ್ಷಮಿಸ್ಬೇಕು ಗುರುಮಾತೆ, ಆದ್ರೆ ಇವನು ನಮ್ಮನ್ನ ಅಮ್ಮ ಅಂದಿದ್ದಾನೆ. ಇಲ್ಲ ಇಲ್ಲ ಶಾರದಾ, ಇವನು ಮೊದಲು ನಮ್ಮನ್ನ ಮಾತೆ ಅಂದಿದ್ದಾನೆ. ನಡೀರಿ, ನಿವಾಸಕ್ಕೆ ಹೋಗೋಣ. ಚಿಕ್ಕರಾಮ ಇಲ್ಲೇ ಇರ್ತಾನೆ. ಚಿಕ್ಕಾಚಾರ್ಯ, ಚಿಕ್ಕರಾಮ, ಚಿಕ್ಕಾಚಾರ್ಯ, ಚಿಕ್ಕರಾಮ, ಚಿಕ್ಕಾಚಾರ್ಯ, ಚಿಕ್ಕರಾಮ, ಚಿಕ್ಕಾಚಾರ್ಯ, ಚಿಕ್ಕರಾಮ, ಚಿಕ್ಕಾಚಾರ್ಯ, ಚಿಕ್ಕರಾಮ, ಚಿಕ್ಕಾಚಾರ್ಯ, ಚಿಕ್ಕರಾಮ. ಅಯ್ಯೋ ಬಿಟ್ಬಿಡಿ ಅವನ್ನ, ಅವನ್ ಕೈಗಳಿಗೆ ಕಷ್ಟ ಆಗ್ತಿದೆ. ಇದು ಕಷ್ಟಕ್ಕಲ್ಲ, ಇದು ಪ್ರಸನ್ನತೆಯ ಕಣ್ಣೀರು. ನಿಮ್ಮೆಲ್ಲರ ಪ್ರೀತಿ ನೋಡಿ ಕಣ್ಣು ತುಂಬಿತು. ನಾನು ಅನಾನಸ್ಸಿನಿಂದ ಉತ್ಪನ್ನನಾಗಿದ್ದೇನೆ ಅಂದ ಮೇಲೆ ನನ್ನ ವಾಸ್ತವಿಕ ಮಾತೆ ಶಾರದಾ ದೇವಿ ನಿಮ್ಮ ಪರಂಗಿ ಹಣ್ಣನ್ನು ಬಾಬಾ ಗಂಗೂಗಹನ್ ತಿಂದಿದ್ದಾರೆ. ಒಂದ್ ವೇಳೆ ನಿಮ್ಮ ಪುತ್ರನಿದ್ದರೆ ಅವರ ಹೊಟ್ಟೆಯಲ್ಲಿರುತ್ತಾನೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಚಿಂತಿಸಬೇಡಿ ಮಾತೆ, ನಾನು ನಿಮ್ಮನ್ನು ಪುತ್ರನಂತೆ ನೋಡಿಕೊಳ್ಳುತ್ತೇನೆ. ನೀವ್ ಸತ್ಯ ಹೇಳ್ತಿದ್ದೀರಾ? ಹಾ, ಆದ್ರೆ ನಮ್ಮ ಜಿಲೇಬಿ. ನೀವ್ ಸ್ವಲ್ಪನೂ ಚಿಂತೆ ಮಾಡ್ಬೇಡಿ ಪುತ್ರ, ನಾವು ನಿಮ್ಗೆ ಈಗ್ಲೇ ಜಿಲೇಬಿ ಮಾಡಿ ಕಳಿಸ್ಕೊಡ್ತೀವಿ. ಹಾ, ಚಿಂತೆ ಮಾಡ್ಬೇಡ ಪುತ್ರ, ನಮ್ದಂತ ಇರೋದು ಯಾವತ್ತಿದ್ರು ನಮ್ದೇನೆ. ನಾನು ಈಗ್ಲೇ ನಿನಗೆ ಜಿಲೇಬಿ ಮಾಡ್ಕೊಂಡ್ ಬರ್ತೀನಿ. ಹಾ ಅಮ್ಮ, ಈಗ್ಲೇ ತರ್ತೀವಿ. ಪಿತಾಶ್ರೀ, ಭವನವಂತೂ ನೀವು ಅತ್ಯಂತ ಭವ್ಯವಾಗಿ ನಿರ್ಮಿಸಿದ್ದೀರಿ. ಸ್ವಲ್ಪ ಧನವಾದ್ರೂ ಸಂಗ್ರಹ ಮಾಡಿದ್ದೀರೋ ಇಲ್ಲ ಸಮಸ್ತ ಭವನ ನಿರ್ಮಾಣಕ್ಕೆ ಸಮಾಪ್ತಿಯಾಗಿದೆಯೋ? ಅಮ್ಮ, ಒಂದ್ ಕ್ಷಣ ನೋಡು ಚಿಕ್ಕು, ಮೊದಲನೇ ವಿಷಯ ಏನಂದ್ರೆ ನಾನು ನಿನ್ನ ಪಿತಾಶ್ರೀ ಅಲ್ಲ. ಮತ್ ಎರಡನೇ ವಿಷಯ, ನಿನ್ಗೆ ಇದನ್ನೆಲ್ಲ ತಿಳ್ಕೊಂಡು ಏನ್ ಮಾಡ್ಬೇಕಾಗಿದೆ? ನಿಮ್ಮ ಉತ್ತರಾಧಿಕಾರಿಯಾಗಿರುವ ಕಾರಣ ನಿಮ್ಮ ನಂತರ ಎಲ್ಲವೂ ನಾವೇ ನೋಡ್ಕೊಳ್ಬೇಕಲ್ಲವೇ? ಅದಕ್ಕೆ ನಮಗೆ ಪೂರ್ತಿ ವಿಷಯ ತಿಳಿದಿರ್ಬೇಕಲ್ಲವೇ? ನೋಡ್ದ್ಯಾ ಅಮ್ಮ, ಇನ್ನು ನನ್ ಮನೆಗ್ ಬಂದೇ ಇಲ್ಲ.
ಆಗ್ಲೇ ನನ್ನ ಮೇಲೆ ಕಳ್ಸ ಮಾತಾಡ್ತಿದ್ದಾನೆ. ಪಿತಾಶ್ರೀ ಎಲ್ಲರೂ ಒಂದಿನ ಹೋಗ್ಲೇಬೇಕಲ್ಲವೇ? ಅಯ್ಯೋ ಹೋಗು. ಈಶ್ವರನಿಗೆ ಎಷ್ಟು ಕೃಪೆ ಇದೆ ಅಲ್ಲ ನಮ್ಮ ಮೇಲೆ. ನಮಗೆ ಇಷ್ಟು ಪ್ರೀತಿಯವಾದ ಅಮ್ಮ ಕೊಟ್ಟ, ಇಷ್ಟು ಪ್ರೀತಿಯವಾದ ಚಿಕ್ಕಪ್ಪ ಕೊಟ್ಟ, ಇಬ್ಬಿಬ್ಬರು ಮಾತೆಯನ್ನು ನೀಡಿದ್ದಾನೆ. ಮತ್ತೆ ಎಲ್ಲಕ್ಕಿಂತಲೂ ಅತಿಯಾಗಿ ಪ್ರೀತಿ ಮಾಡೋ ಪಿತಾಶ್ರೀ ಕೂಡ ನೀಡಿದ್ದಾನೆ. ಅಯ್ಯೋ ಹೋಗ. ಎಲ್ಲ ಬಾಬಾ ಗಂಗೂದಾಲನ ಕೃಪೆ. ಪ್ರಣಾಮ ಮಹಾಶಯ. ಪ್ರಣಾಮಗಳು. ಅದು ಬಾಬಾ ಗಂಗೂಗಹನರ ಕುಟೀರ ಇದೆ ಏನು? ಆಗಿತ್ತು. ಈಗ ನಾನು ಬಾಬಾ ಗಂಗೂಗಹನ ಮತ್ತು ಕುಟೀರದ ಧ್ಯಾನ ವಹಿಸುತ್ತೇನೆ. ಬಾಬಾ ಎಲ್ಲಿದ್ದಾರೆ? ಬಾಬಾ ಮಹಾಶಯ, ಅದು ಕೋಲು. ಬಾಬಾ ಎಲ್ಲಿದ್ದಾರೆ? ಬಾಬಾ ಕೋಲಿನ ಕೆಳಗಿದ್ದಾರೆ. 6 ತಿಂಗಳವರೆಗೆ ಸಮಾಧಿಯಲ್ಲಿರುತ್ತಾರೆ. ಹೇ ಈಶ್ವರ, ಅರ್ಥಾತ್ 6 ತಿಂಗಳವರೆಗೆ ಚಿಕ್ಕರಾಮ ಕೊರಳಿಗೆ ಹುರುಳಾಗ್ತಾನ? ಇಲ್ಲ ಇಲ್ಲ, ಅಂತ ಅನರ್ಥ ಮಾಡಬೇಡಿ. ಬಾಬಾರಲ್ಲಿ ಅನುರೋಧಿಸಿ ಕೆಲ ಸಮಯಕ್ಕೆ ಹೊರಬರೋ. ಇಲ್ಲ ಇಲ್ಲ ಇಲ್ಲ, ಇದು ಸಂಭವವೇ ಇಲ್ಲ. ಹೌದಾ? ಇಲ್ಲಿ ಕೇಳಿ, ಬಾಬಾನ ಕುಟೀರಕ್ಕೆ ಬಂದಿದ್ದೀರಾ, ಸ್ವಲ್ಪ ದಾನ ದಕ್ಷಿಣೆ. ಬಾಬಾ ಗಂಗೂಗಹನ್, ಬಾಬಾರಿಗೆ ಜೈವಾಗ್ಲಿ. ಡಮ್ ಡಮ್ ಡುಗ್ ಡುಗ್, ಹಾರುವ ಹಕ್ಕಿ ಹೇಳುವುದು ಶಕುನ. ಬಾಬಾರಿಗೆ ಜಯವಾಗಲಿ, ಬಾಬಾರಿಗೆ ಜಯವಾಗಲಿ, ಬಾಬಾರಿಗೆ ಜಯವಾಗಲಿ. ನೀವ್ಯಾಕೆ ನನ್ನನ್ನು ಈ ತರ ನೋಡ್ತಿದ್ದೀರಾ? ಇಲ್ಲ ಇಲ್ಲ, ನಾನು ಇದನ್ನ ಯೋಚಿಸ್ತಿದ್ದೆ, ನೀವು ನನ್ನ ಸಮಸ್ಯೆನ ನಿವಾರಣೆ ಮಾಡಬಹುದಾ ಅಂತ. ಸಮಸ್ಯೆ ಏನಿದೆ? ಬಾಬಾ ಗಂಗೂಗಹನರ ಕೃಪೆಯಿಂದ ನನಗೆ ಪುತ್ರರತ್ನ ಪ್ರಾಪ್ತಿಯಾಗಿದೆ. ಬಾಬಾ ತುಂಬಾ ದಯಾಳು. ಬಾಬಾ ತುಂಬಾ ದಯಾಳು. ಸಮಸ್ಯೆ ಏನೋ ಹಾಗಿದ್ರೆ? ನನ್ನ ಅಮ್ಮ ಧನ್ಯವಾದ ಸ್ವರೂಪ ಬಾಬಾರಿಗೆ ನೀಡುವುದಕ್ಕೆ ಸ್ವರ್ಣ ಮುದ್ರೆ ತುಂಬಿರೋ ಚೀಲ ನೀಡಿದ್ರು. ಒಂದ್ ಕೆಲಸ ಮಾಡಿ, ಯಾವಾಗ ಸಮಾಧಿಯಿಂದ ಹೊರಗೆ ಬರ್ತಾರೋ ನಾನು ಈ ಚೀಲ ಅವ್ರಿಗೆ ಕೊಟ್ಬಿಡ್ತೀನಿ, ನೀವು ನನಗೆ ಕೊಡಿ. ಅಮ್ಮನ ಮಾತನ್ನ ಪಾಲನೆ ಮಾಡ್ಬೇಕಲ್ವಾ? ಅದಕ್ಕೆ ಈ ಚೀಲನ ಬಾಬಾರಿಗೆ ಅರ್ಪಣೆ ಮಾಡ್ಬೇಕು. ಪರವಾಗಿಲ್ಲ, ನಾನು 6 ತಿಂಗಳ ನಂತರನೇ ಬರ್ತೀನಿ. ಕೇಳಿ ಕೇಳಿ, ಒಂದ್ ಕ್ಷಣ ಇರಿ, ನಾನು ಬಾಬಾರ್ ಜೊತೆ ಮಾತಾಡ್ ಬರ್ತೀನಿ. ಬಾಬಾ ಗಂಗೂಗಹನರಿಗೆ ಜಯವಾಗಲಿ. ಬಾಬಾ, ಒಬ್ಬ ಭಕ್ತ ನಿಮ್ಮನ್ನು ಭೇಟಿಯಾಗಲು ಬಂದಿದ್ದಾನೆ. ಇಲ್ಲ ಇಲ್ಲ ಬಾಬಾ, ಬಾಬಾ ಅವನು ನಿಮ್ಮನ್ನು ಭೇಟಿಯಾಗಲು ಇಚ್ಛುಕನಾಗಿದ್ದಾನೆ. ಏನು ಏನು? ಇಲ್ಲ ಬಾಬಾ, ಬಾಬಾ ಏನಿದು ಉಚಿತವೇ? ಬಾಬಾ ಅವರು ನಿಮ್ಮ ದರ್ಶನ ಪಡೆದು ನಿಮ್ಗೆ ಉಡುಗೊರೆ ನೀಡೋಕೆ ಬಯಸ್ತಿದ್ದಾರೆ. ಹಾ ಸರಿ ಬಾಬಾ, ನಾನು ನಿಮ್ಮ ಸಂದೇಶ ಆತನಿಗೆ ತಲುಪಿಸುತ್ತೇನೆ. ಏನ್ ಹೇಳಿದ್ರು? ಅವರು ಅವಶ್ಯ ಕಾರ್ಯಕ್ಕೆ ಹೊರಬರೋರಿದ್ದಾರೆ. ಅವರು ಹೇಳ್ತಿದ್ದಾರೆ ನೀವು ಆಗ ಭೇಟಿ ಆಗ್ಬೋದಂತೆ. ನೀವು 1 ಗಂಟೆ ಆದ್ಮೇಲೆ ಬನ್ನಿ. ಧನ್ಯವಾದ, ನಿಮಗ್ ತುಂಬಾ ತುಂಬಾ ಧನ್ಯವಾದ. ಹೇಳಿ ಬಾಬಾ ಗಂಗೂಗಹನರಿಗೆ ಜಯವಾಗಲಿ. ಜೈ ಹೋ, ಜೈ ಹೋ. ಗಂಗೂಗಹನವರಿಗೆ ಜಯವಾಗಲಿ. ಎಷ್ಟು ಸ್ವಾದಿಷ್ಟ ಜಿಲೇಬಿ! ನಮಗೆ ಅತ್ಯಂತ ಹಸಿವಾಗಿದೆ, ನಮಗಿನ್ನೂ ಬೇಕು ತಿನಿಸು. ಈಗ್ಲೇ ತರ್ತೀವಿ. ಹಾ, ಇದ್ ತಗೋ. ಇದು ಖಾಲಿ ಆಯ್ತು, ನಮಗಿನ್ನೂ ಹಸಿವಾಗಿದೆ. ತಗೋ. ಹೇಳಿ ಬಾಬಾ ಗಂಗೂಗಹನರಿಗೆ ಜೈ ಜೈ. ಬಾಬಾ ಜೈ. ಡಮ್ ಡಮ್ ಡುಗ್ ಡುಗ್, ಹಾರುವ ಹಕ್ಕಿ ಹೇಳುವುದು ಶಕುನ. ದಯಮಾಡಿಸಿ. ಆದರಣೀಯ ಅಮ್ಮ ಮತ್ತು ಶಾರದಾ ಹೇಗಿದ್ದಾರೆ? ನಿಮ್ಮ ಕೃಪೆ ಇದೆ ಅಷ್ಟೇ. ಅಂದ್ರೆ ನಮ್ಮ ಆಶೀರ್ವಾದ ಕಾರ್ಯ ಮಾಡುತ್ತಿದೆ. ಹೌದೌದು, ಅವಶ್ಯ. ಅರ್ಥಾತ್ ಆ ಪುತ್ರ ಉಚಿತವೇ? ಹಾ, ಖಂಡಿತ ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿದ್ದೇನೆ. ಸೇವಕ ಹೇಳ್ತಿದ್ದ ನೀವು ಉಡುಗೊರೆ ತಂದಿದ್ದೀರಾ ಎಂದು. ಹಾ, ಉಡುಗೊರೆ? ಒಂದು ಕ್ಷಣ.
ಈಗಲೇ ಪ್ರಕಾಶ ಬಹಳಷ್ಟಿದೆ ಮತ್ತು ಸೂರ್ಯ ಇನ್ನೂ ಪ್ರಕಾಶಿಸುತ್ತಿದ್ದಾನೆ, ಆದರೆ ದೀಪವೇಕೆ ಪ್ರಜ್ವಲಗೊಳಿಸುತ್ತಿದ್ದೀರಿ? ನಿಮ್ಮ ಗಡ್ಡ ಸುಡೋಕೆ. ಏನೋ ಅದು ಇಲ್ಲ ಇಲ್ಲ ಪಂಡಿತ ರಾಮಕೃಷ್ಣ, ಏನ್ ಮಾಡ್ತಿದ್ದೀರಾ ನೀವು? ಅದೇನಂದ್ರೆ ನಕಲಿ ಗಡ್ಡ ಅತಿ ಶೀಘ್ರ ಪ್ರಜ್ವಲಿತವಾಗುತ್ತೆ, ಜೊತೆಗೆ ಅಸ್ಲಿ ಕೇಶ ತ್ವಚೆಯನ್ನು ಸುಟ್ಟಾಗುತ್ತೆ. ನೀವು ಈ ತರ ಉಪಹಾಸ್ಯ ಮಾಡೋಕ್ಕಾಗಲ್ಲ. ನನ್ನ ಮುಖ ನೋಡು, ಉಪಹಾಸ್ಯ ಮಾಡ್ತಿದ್ದೀನಾ? ನಾನು ಖಂಡಿತ ಉಪಹಾಸ್ಯ ಮಾಡ್ತಿಲ್ಲ. ಸತ್ಯ ಹೇಳು, ಆ ಬಾಲಕ ಯಾರು? ಮೊದಲು ತತ್ತಾಚಾರ್ಯ ಮತ್ತೀಗ ನನ್ನ ಪುತ್ರನಾಗಿ ಡೋಂಗಿ ಕಾರ್ಯ ಮಾಡ್ತಿರೋನು. ಗೊತ್ತಿಲ್ಲ. ಸುಳ್ಳು, ಅವ್ನು ನಿನ್ ಜೊತೆಗಾರನೇ. ಇಲ್ಲ, ನೀನು ದರ್ಬಾರಲ್ಲಿ ಸುಳ್ಳು ಯಾಕೆ ಹೇಳ್ದೆ? ಆ ತತ್ತಾಚಾರ್ಯರು ನನಗೆ ಸ್ವರ್ಣ ಮುದ್ರೆಗೆ ನೀಡೋ ಆಸೆ ತೋರಿಸಿದ್ರು. ನಾನು ಭೈರವ ರೂಪಿ ಈ ವೇಷ ತೊಟ್ಟು ಜನರನ್ನ ದೋಷಿಸಿದ್ದೀನಿ. ನನ್ನನ್ನು ಕ್ಷಮಿಸ್ಬಿಡಿ. ಕ್ಷಮೆ ನಿನಗೆ ಯಾವಾಗ ಸಿಗುತ್ತೆ ಅಂದ್ರೆ ನೀನ್ ನನಗೆ ಸಹಾಯ ಮಾಡಿದಾಗ. ಹೌದಾ? ನಮ್ಗೇನ್ ಸಿಗುತ್ತೆ? ಕ್ಷಮೆ. ಕ್ಷಮೆಯ ಅತಿರಿಕ್ತ ನನಗೇನ್ ಸಿಗುತ್ತೆ? ತಥಾಚಾರ್ಯರು ನನಗೆ 2 ಸ್ವರ್ಣ ಮುದ್ರೆ ನೀಡೋ ಅವಕಾಶ ಕೊಟ್ಟಿದ್ರು. ನನ್ನ ಕಪಟಿ ಮಾತಿಗೆ ಮರಳಾದ. ಹಾ, ಅವ್ರಿರೋದೇ ಹಾಗೆ. ಆದ್ರೆ ನೀನು ತುಂಬಾ ಸಭ್ಯ ಮತ್ತು ಸಂಸ್ಕಾರಿ. ನೀನ್ ಹೇಳು, ನೀನೇನ್ ಕೊಡ್ತೀಯಾ? ನೋಡು ನೋಡು, ವಚನದಿಂದೇನೂ ಸಿಗಲ್ಲ. ಮೊದಲು ನೀನು ದಾನ ನೀಡಬೇಕು, ಆಮೇಲೆ ಕೆಲಸ ಆಗುತ್ತೆ. ನಾನು ನಿನ್ನ ಗಡ್ಡ ಸುಡೋದಿಲ್ಲ, ಅದಕ್ಕೆ ವಚನ ನೀಡೋದಿಲ್ಲ. ಸಹಾಯ ಮಾಡ್ಲಿಲ್ಲ ಅಂದ್ರೆ ದೀಪ ನನ್ನ ಕೈಯಲ್ಲಿದೆ. ಧನ ಸಂಪತ್ತು ಎಲ್ಲ ಮೋಹ ಮಾಯೆ. ನಾನು ನಿನಗೆ ಸಹಾಯ ಮಾಡೋಕ್ಕೆ ವಚನ ನೀಡ್ತೇನೆ. ಇದನ್ನ ಹಿಂದಕ್ಕೆ ತಗೊಳ್ಳಿ. ಈಗ ಸರಿ ಇದೆ. ಉಫ್. ಮತ್ ನೋಡು, ಇಲ್ಲಿಂದ ಓಡ್ ಹೋಗೋ ಪ್ರಯತ್ನ ಪಡಬೇಡ. ಇಲ್ದಿದ್ರೆ ಜೀವನ ಪೂರ್ತಿ ಕಾರಾಗೃಹದಲ್ಲಿ ಡಮ್ ಡಮ್ ಡುಗ್ ಡುಗ್ ಅಂತಿರ್ಬೇಕಾಗತ್ತೆ. ರಾಮ, ಒಂದ್ ವೇಳೆ ಈ ಬಾಲಕ ಗಂಗೂಗಹನನ ಜೊತೆಗಾರನಲ್ಲದಿದ್ದರೆ ಯಾರಿದು? ಅದನ್ನೇ ನಾನು ಯೋಚಿಸ್ತಿದ್ದೀನಿ ಬಂದು. ಗುರುದೇವರ ನಂತರ ನನ್ನ ಪುತ್ರನಾಗೋಕೆ ಅವನ ಉದ್ದೇಶವೇನಿದೆ? ಅಲ್ಲೇ ಚಿಕ್ಕು, ಏನ್ ಮಾಡ್ತಾ ಇದ್ಯಾ? ಬಾಳೆನ್ ತಿಂದು ಅಲ್ಲಿ ಇಲ್ಲಿ ತಿಪ್ಪೆ ಬಿಸಾಕ್ಬಾರ್ದು, ಅದನ್ನು ಕಸು ಬುದ್ಧಿಲ್ ಹಾಕ್ಬೇಕು, ತಿಳಿತಾ? ನೀವು ಇದಿರಲ್ಲ ಚಿಕ್ಕಪ್ಪ ಇದನ್ನೆಲ್ಲ ಮಾಡಕ್ಕೆ. ಏನ್ ಹೇಳ್ದೆ? ಇನ್ನೊಮ್ಮೆ ಹೇಳು. ಏನಿಲ್ಲ ಏನಿಲ್ಲ ಏನಿಲ್ಲ. ಇದನ್ನು ಬಿಸಾಕಿ. ಚಿಕ್ಕಪ್ಪ, ನಾನು ನನ್ನ ಕೋಲ್ ತಗೊಂಡು ಬರ್ತೀನಿ. ನೀವು ಈ ಗಂಟೆ ಎಸಿರಿ, ನಾನು ನನ್ನ ಕೋಲಿಂದ ಹೊಡಿತೀನಿ. ನೋಡು, ನನ್ನ ಗಂಟೆಗಳು ಅತ್ಯಂತ ನನಗೆ ಪ್ರಿಯವಾದದ್ದು. ಚಿಕ್ಕಪ್ಪ, ಆ ಗಂಟೆಗಳನ್ನು ನಮಗೆ ಕೊಡಿ. ಈಗದು ನಮ್ಮದು. ನೀವು ಆಡೋದಿದ್ದರೆ ಆಡಿ, ಇಲ್ಲದಿದ್ದರೆ ವಾಪಸ್ ಕೊಡಿ. ನಾನು ನನ್ನ ಗಂಟೆಗಳನ್ನೆಲ್ಲ ಕೊಡಲ್ಲ, ಹೋಗು. ಚಿಕ್ಕಪ್ಪ, ನಾನು ಕೋಲ್ ತರ್ತೀನಿ. ಚಿಕ್ರಮ್ಮ, ಇದ್ ನೀನೇನ್ ಮಾಡ್ತಿದ್ಯಾ? ಅಯ್ಯೋ, ಇದರಲ್ಲಿ ಎಷ್ಟು ಮಧುರ ಧ್ವನಿ ಬರ್ತಿದೆ. ಹೋಗಿಲ್ಲಿಂದ. ಅಯ್ಯೋ, ಏನ್ ಮಾಡ್ತಿದ್ಯಾ? ನೀವು ಮಾಡಿರೋ ಹಪ್ಪಳ ಮುರಿತಿದ್ದೀನಿ. ತಡಿಬೇಡಿ, ನಂಗೆ ತುಂಬಾ ಸಂತೋಷವಾಗ್ತಿದೆ. ಅಮ್ಮ, ನೋಡಿದ್ರ ಇವನ್ ತಲೆ ಹರಟೆ ಹೇಗೆ ಹೆಚ್ಚುತ್ತಾನೆ ಇದೆ? ಎಷ್ಟು ತಲೆ ಹರಟೆ ಆಗ್ಬಿಟ್ಟಿದ್ದಾನೆ. ಹಾ, ಸ್ವಲ್ಪ ಚಂಚಲನಿದ್ದಾನೆ. ಸ್ವಲ್ಪನಾ? ಇವನು ಪೂರ್ತಿ ಮನನ್ನ ತಲೆ ಮೇಲೆ ಹೊತ್ಕೊಂಡಿದ್ದಾನೆ. ಮತ್ತೆ ನೀವೇ ಹೇಳ್ತಿದ್ದಿಲ್ಲ ಸ್ವಲ್ಪ ತಲೆಲ್ತೆ ಅಂತ. ಅಮ್ಮ, ನಮ್ಮಿಂದ ಸಂಭಾಳಿಸೋಕಾಗ್ತಿಲ್ಲ, ನೀವೇ ಏನಾದ್ರೂ ಮಾಡಿ. ರಾಮನ ಪುತ್ರ ಕೋಲಿನ ಏಟ್ ತಿಂದೆ ಎಲ್ ಕೇಳ್ತಾನೆ? ಅಜ್ಜಮ್ಮ, ಏನ್ ಹುಡುಕ್ತಾ ಇದೀಯಾ? ಕೋಲ ಇಲ್ಲಿ ನೋಡಿ. ನಿಮ್ಮ ಕೋಲಿಂದ ನಾನು ದಾಂಡು ಮಾಡ್ಕೊಂಡಿದ್ದೀನಿ. ಮತ್ತೆ ಗಿಲ್ಲಿ ಕೂಡ. ಇದರಿಂದ ಗಿಲ್ಲಿ ದಾಂಡು ಆಡ್ತೀವಿ. ಬನ್ನಿ ಚಿಕ್ಕಪ್ಪ, ಗಿಲ್ಲಿ ದಾಂಡು ಆಡೋಣ. ಇಲ್ಲ ಇಲ್ಲ, ನಾನು ನಿನ್ ಜೊತೆ ಆಡಲ್ಲ. ಯಾವ್ದೇ ಗಿಲ್ಲಿ ದಂಡ. ಎಷ್ಟು ಹೆದರಿಕೊಂಡು ಭಯ ಪಟ್ಟಿದ್ದಾನೆ. ಅಮ್ಮ, ಏನಾದ್ರೂ ಮಾಡಿ. ನಾನೇನ್ ಮಾಡ್ಲಿ? ಇವ್ ನನ್ ಕೋಲನ್ನೇ ಮುರಿದು ಬಿಟ್ಟಿದ್ದಾನೆ. ಹಾ ಅಮ್ಮ, ಅದೇನೋ ಸರಿ, ಆದ್ರೆ ಚಿಕ್ಕರಾಮ ಹೊರಗೆ ಹೋಗಿದ್ದಾನೆ. ನಡೀರಿ ಹುಡ್ಕೋಣ. ಮಕ್ಕಳೇನಲ್ಲೂ
ಅರ್ಧ ಕೇಳಿಸ್ತಲ್ಲ. ಇವನು ಮಗು ಅಲ್ಲ, ಪುಲುಷ ಪುಲುಷ. ನನ್ ರಾಮನ್ ಪುತ್ರ ಇಷ್ಟೊಂದು ತಲೆ ಹರಟೆ ಆಗೋಕ್ ಸಾಧ್ಯ ಇಲ್ಲ. ಅಮ್ಮ, ಲಾಮ ನನ್ನ ಎಲ್ಲ ಮಾತು ಕೇಳ್ತಾನೆ. ಇವನ್ ಲಾಮನ್ ಪುತ್ರ ನಿಜವಾಗ್ಲೂ ಅಲ್ಲ ಅಮ್ಮ. ನನ್ ಗಂಟೆಗಳೆಲ್ಲನೂ ಹಾಲ್ ಮಾಡ್ದ. ಧನವನ್ನಾದರೂ ನೀಡಿ. ನಿಮ್ಗೆ ಗೊತ್ತಾ ನಾನು ಯಾರಂತ? ಯಾರು ನೀವು? ವಿಜಯನಗರದ ಮಹಾರಾಜ ಕೃಷ್ಣದೇವರಾಯರ ವಿಶೇಷ ಸಲಹೆಗಾರ, ಪಂಡಿತ ರಾಮಕೃಷ್ಣರ ಪುತ್ರ. ನಮ್ಮಿಂದ ಧನ ಕೇಳುವೆಯಾ? ನೀವೆಲ್ಲರೂ ನನ್ನನ್ನು ಹಾಗೇಕೆ ನೋಡ್ತಿದ್ದೀರಾ? ನೀನೀಗ ಗಡ್ಡ ಕೆರೆಸ್ತಿದೆ ಅಲ್ಲ? ಅದು ಏನೆಂದರೆ ಮಾತೆ, ಗಡ್ಡ ಬೆಳೆದಿತ್ತು. ನಾವು ಪಂಡಿತ ರಾಮಕೃಷ್ಣನ ಪುತ್ರ. ಯಾವಾಗ ಪಿತಾಶ್ರೀ ಗಡ್ಡ ಬಿಡುವುದಿಲ್ಲವೋ ಹಾಗಾದ್ರೆ ನಾವ್ಯಾಕೆ ಇಡೋಣ? ಹೋಗಿ ಮಾತೆ, ನಮಗೋಸ್ಕರ ಆಡುವುದಕ್ಕೆ ಆಟಿಕೆ ತೆಗೆದುಕೊಂಡು ಬನ್ನಿ. ತೀರಾ ತಲೆ ಹರಟೆ ಆಗಿದೀಯ ನೀನು. ನೀನಿರು, ನಾನು ಈಗಲೇ ಮಾಡ್ತೀನಿ ನಿನಗೆ. ಅಜ್ಜಮ್ಮ, ನಿಮ್ಮ ಹತ್ರ ಅಂತೂ ನಿಮ್ಮ ಕೋಲು ಇಲ್ಲ. ಈಗ ನಿಮಗೆ ಹೊಡೆಯೋಕ್ಕಾಗಲ್ಲ. ತಗೊಳ್ಳಿ, ನಾವು ಕೊಡ್ತೀವಿ ಕೋಲನ್ನ. ವಾ, ಈಗ ನಮಗೆ ನಿದ್ದೆ ಬರ್ತಿದೆ. ನಾವ್ಯಾವಾಗ ನಿದ್ರೆಯಿಂದ ಹೇಳ್ತೀವೋ ಅವಾಗ ನಮಗೆ ಹಸಿವಾಗಿರುತ್ತೆ. ನಮಗೋಸ್ಕರ ಸ್ವಾದಿಷ್ಟ ಭೋಜನ ತಯಾರು ಮಾಡಿ. ನೋಡಿ, ಎಷ್ಟು ನಿಶ್ಚಿಂತೆಯಿಂದ ಮಲಗಿದ್ದಾನೆ ನಿಮ್ಮ ಹಾಸಿಗೆ ಮೇಲೆ. ಬಾಲಕನಾದ್ಮೇಲೆ ಮಲಗ್ಲೇಬೇಕಲ್ವಾ ನಿಶ್ಚಿಂತೆಯಾಗಿ. ಬಾಲಕರು ಹಾಗೆ ಇರ್ತಾರೆ ಶಾರದಾ, ತಿಂತಾರೆ, ಕುಡಿತಾರೆ, ಹಾಗೆ ನಿಶ್ಚಿಂತೆಯಾಗಿ ಮಲಗ್ತಾರೆ. ನೋಡು ಹೇಗ್ ಮಲಗಿದಾನೆ ನಂತರ ನನ್ನ ಪುತ್ರ. ಯಾರು ಕೆಟ್ಕೊಂಡು ಬೀಳಬಾರ್ದು ಅಲ್ವಾ ಅಮ್ಮ? ಏನ್ ಬಾಲಕ ಬಾಲಕ ಅಂತಿದೀಯಾ? ಗೊತ್ತಿದ್ಯಾ, ಇವನ್ ತನ್ನ ಕಾಲಿಂದ ತುಳಿದು ನಾವು ಮಾಡಿದ ಹಪ್ಳನೆಲ್ಲ ನಷ್ಟ ಮಾಡಿದಾನೆ. ಅರೆ ವಾ, ಇವನ್ ಅತಿ ಉತ್ತಮ ಮಾಡಿದಾನೆ. ಚಿಕ್ಕ ರಾಮ ಅಮ್ಮ. ಇವ್ ನಮ್ ಲಾಟಿನ ತಲೆಗೆ ಹೊಡ್ಕೊಂಡು 2 ಭಾಗ ಮಾಡಿದಾನೆ. ಮತ್ ಇವ್ನ್ಗೇನೂ ಆಗಿಲ್ಲ. ಅಯ್ಯೋ ವಾ ಅಮ್ಮ, ಇದ್ರರ್ಥ ನಿನ್ನ ಮೊಮ್ಮಗ ನಿನ್ನ ಥರವೇ ಸ್ವಸ್ಥನಿದ್ದಾನೆ. ಉತ್ತಮ ಉತ್ತಮ, ಅತಿ ಉತ್ತಮ. ಅಯ್ಯೋ, ನನ್ನ ಎಲ್ಲ ಗಂಟೆಗಳನ್ನ ಲಾಟಿಯಿಂದ ಹೊರಗೆ ಹೊಡೆದು ಕಳ್ದಾಕಿದಾನೆ. ಹೋಗ್ಲಿ ಬಿಡು ಗುಂಡಪ್ಪ, ನೀನು ಅವನ ಚಿಕ್ಕಪ್ಪ ಅಲ್ವಾ, ಮತ್ತವನು ನಿನ್ನ ಪುತ್ರ. ಉತ್ತಮ ಉತ್ತಮ, ಅತಿ ಉತ್ತಮ. ಏನ್ ಉತ್ತಮ ಉತ್ತಮ ಅತಿ ಉತ್ತಮ ಅಂತ ಹೇಳ್ತಿದ್ಯಾ? ಯಾಕೆ ಹೇಳ್ಬಾರ್ದು? ನೀವು 3 ಜನನೇ ನನ್ನನ್ನ ಆಲದ ವೃಕ್ಷದ ಕೆಳಗೆ ಆ ಅನಾನಸ್ ಇಡೋದಕ್ಕೆ ಬಾಧೆ ಉಂಟು ಮಾಡಿದ್ರಲ್ಲ. ಈಗ ಅನುಭವಿಸಿ, ಅನಾನಸ್ನಿಂದ ಉತ್ಪನ್ನನಾದ ಪುತ್ರ ಹೀಗೆ ಇರ್ತಾರೆ, ಮುಳ್ಳಿನ ಥರ. ಇಲ್ಲಿ ಕೇಳಿ, ನಮ್ಗೆ ಹೇಗ್ ಪ್ರತೀತಿ ಆಗತ್ತೆ ಅಂದ್ರೆ ಇವ್ನ ನಮ್ ಪುತ್ರ ಅಲ್ಲ. ಹೇ ಶಾರದಾ, ಎಷ್ಟು ಸ್ವಾರ್ಥಿ ನೀನು. ಈ ಏನೋ ಅರಿಯದ ಮುಗ್ಧ ಬಾಲಕ ಏನೋ ಸ್ವಲ್ಪ ಹಪ್ಪಳ ಹಾಳು ಮಾಡಿದ್ದಕ್ಕೆ ನೀನು ಪುತ್ರ ಅಂತ ಒಪ್ಕೊಳ್ಳೋಕೆ ಒಪ್ತಿಲ್ವಲ್ಲ. ಶಿವ 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 ಶಿವ. ನಮಗೂ ಹಾಗೆ ಅನ್ನಿಸ್ತಿದೆ. ಇವನು ಶಾರದಾಳ ಪುತ್ರನಾಗೋಕ್ ಸಾಧ್ಯ ಇಲ್ಲ. ಆಗೋದಿಲ್ವಾ? ಯಾಕಾಗೋದಿಲ್ಲ? ನೀನು ಯಾವ ಆಲದ ಮರದ ಕೆಳಗಡೆ ಇಡೋದಕ್ಕೆ ಅನಾನಸ್ ಕೊಟ್ಟಿದ್ಯಲ್ಲ, ಅಲ್ಲಿಂದಾನೇ ಬಂದಿದ್ದಾನೆ ಇವನು. ಅವನು ಏನ್ ಹೆಸರೊಂದು? ಗಂಗು ಗಹನರ ಆಶೀರ್ವಾದದ ಕೃಪೆಯಿಂದ. ಆಲದ ಮರದ ಕೆಳಗೆ ಅನಾನಸ್ ಇಡೋದ್ರಿಂದ ಪುತ್ರ ಪ್ರಾಪ್ತಿ ಆಗತ್ತಾ? ಇಲ್ಲಿ ನೋಡು, ಹೇಗ್ ಉಲ್ಟಾ ಹೊಡಿತಿದ್ಯಾ. ಫಲದಿಂದ ಪುತ್ರ ಹೇಗಾಗ್ತಾರ? ಮೊದ್ಲು ಪುತ್ರ, ಮೊಮ್ಮಗ, ಆಮೇಲೆ ಪುತ್ರ ಅಂತೆಲ್ಲ ಹೇಳ್ತಿದ್ರಿ. ಈಗೇನಾಯ್ತು? ಸರಿ ಆಯ್ತು, 3 ಜನನು ನನ್ನಲ್ಲಿ ಕ್ಷಮೆ ಕೇಳಿ. ಏನ್ ಕ್ಷಮೆ ಕೇಳು. ಸರಿ, ಯಾರು ಕ್ಷಮೆ ಕೇಳ್ತಿಲ್ಲ. ಅರ್ಥಾತ್ ಇವ್ ನನ್ನ ಪುತ್ರನೇ. ಇಲ್ಲ ಇಲ್ಲ ಇಲ್ಲ,
ನಾವು ನಿಮ್ಮಲ್ಲಿ ಕ್ಷಮೆ ಕೇಳ್ತೀವಿ. ನಾವು ಒಂದ್ ಕ್ಷಣನೂ ಇವನ್ ಜೊತೆ ಇರಲ್ಲ. ಸರಿ, ನನ್ನ ಒಂದಲ್ಲ 3 ಷರತ್ತಿದೆ. ಸ್ವೀಕಾರವಿದ್ರೆ ಆಗ ಮಾತ್ರ ಸಹಾಯ ಮಾಡ್ತೇನೆ. ಸ್ವೀಕಾರವಿದೆ. ಎತ್ಕೊಳ್ಳಿ. ಏನ್ ಎತ್ಕೊಳ್ಳಿ? ಅವನ್ನ ಎತ್ಕೊಂಡು ಹೊರಗೆ ಹಾಕಿ. ಮೊದಲು ನೀವು 3 ಜನ ನನ್ನ ಷರತ್ತನ್ನು ಕೇಳಿ. ಮೊದಲನೇ ಷರತ್ತು, ಅಮ್ಮ ನೀನು ನಿನ್ನ ಲಾಠಿಯಿಂದ ಯಾವುದೇ ಕಾರಣಕ್ಕೂ ಹೊಡಿಬಾರ್ದು. ಲಾಠಿ ಅಂತೂ ಇವನ್ ಮುರ್ದಾಕಿದಾನೆ, ಹೊಡೆಯೋದಿಲ್ಲ. ತುಂಬಾ ಒಳ್ಳೇದ್ ಮಾಡಿದಾನೆ. 2ನೇ ಷರತ್ತು, ಶಾರದಾ ನಾನೇನೇ ಹೇಳಿದ್ರು ನೀನೇನು ಹೇಳ್ದೆ ಬಾಯಿ ಮುಚ್ಕೊಂಡು ಎಲ್ಲಾ ಮಾತನ್ನು ಕೇಳಬೇಕು. ಅಮ್ಮ, ಸ್ವೀಕಾರವಿದೆ. ಈಗ 3ನೇ ಷರತ್ತು, ಇಂದಿನ ನಂತರ ಈ ಮನೆಯಲ್ಲಿ ಯಾರೇ ಆಗ್ಲಿ ಬಾಲಕ, ಪುತ್ರ, ಮೊಮ್ಮಗ, ಪುತ್ಲ ಅಂತ ಈ ಮನೆಯಲ್ಲಿ ಕರೆಯಕ್ ಹೋಗ್ಬಾರ್ದು. ಹೇ ಭಗವಂತ, ನೀನೇನ್ ಬಯಸ್ತೀಯ? ನಾನ್ ಕೊನೆಗೂ ನನ್ ಮೊಮ್ಮಗನ್ ಮುಖ ನೋಡ್ದೆ ಈ ಲೋಕದಿಂದಲೇ ಹೊರಟೋಗ್ಬೇಕಾ? ಸ್ವರ್ಗವಾಸಿ ಆಗ್ಬೇಕಾ? ಅಯ್ಯೋ, ಮತ್ತೆ ಅದೇ ನಾಟಕೀಯತೆ, ಅದೇ ಸಂವಾದ. ಅಮ್ಮ, ನಿನ್ ನಾಟಕದಲ್ಲಿ ಅಭಿನಯ ಮಾಡೋದಕ್ಕೆ ಯಾಕೆ ಶುರು ಮಾಡಬಾರ್ದು? ಬಾಯಿ ಮುಚ್ಚಿ. ಈ ಮನೆಯಲ್ಲಿ ಮಗು ಯಾವಾಗ ಬರ್ಬೇಕೋ ಅವಾಗ ಬರುತ್ತೆ. ಅಲ್ಲಿವರೆಗೂ ಯಾರು ಮಗು ಹೆಸರು ಹೇಳ್ಕೊಂಡು ನನ್ನೊಂದಿಗೆ ವ್ಯಂಗ್ಯ ಮಾಡಬಾರ್ದು. ಅಮ್ಮ, ಯಾವಾಗ ಮಾತೆ ಕೃಪೆಯಾಗುತ್ತೋ ನಿನ್ನ ಹತ್ರ ನಿನ್ನ ಮೊಮ್ಮಗ ನಿನ್ನ ಜೊತೆ ಆಟ ಆಡೋಕೆ ಬರ್ತಾನೆ. ಸ್ವೀಕಾರವಿದೆ. ಸರಿ, ಎಲ್ರೂ ನಡೀರಿ, ವಿಶ್ರಾಮ ಮಾಡೋಣ. ಎಲ್ಲ ಸರಿ ಹೋಗುತ್ತೆ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಪಂಡಿತ ರಾಮಕೃಷ್ಣ, ಏನ್ ವಿಷಯ? ಇಂದು ನೀವು ದರ್ಬಾರಿಗೆ ನಿಮ್ಮ ಪುತ್ರನನ್ನು ಕರೆತಂದಿದ್ದೀರಿ. ಎಷ್ಟೊಂದು ಅದ್ಭುತವಾಗಿದೆ. ಪಿತಾ ಮತ್ತು ಪುತ್ರನ ಪ್ರೇಮ. ಒಂದು ಕ್ಷಣಕ್ಕಾಗಿಯೂ ನೀವು ನಿಮ್ಮ ಪುತ್ರನನ್ನು ನಿಮ್ಮಿಂದ ನೀವು ದೂರವಿಡಲಾಗುತ್ತಿಲ್ಲವಲ್ಲ? ಹೌದು ಮಹಾರಾಜ. ಈಗ ನಾನು ಹೇಗೆ ಹೇಳಲಿ? ಯಾವಾಗ ಇವನ ದೃಷ್ಟಿಯಿಂದ ಬೇರೆ ಆಗ್ತೀನೋ ಇವನು ಏನೇನೋ ಮಾಡ್ತಾನೆ. ಅದರಲ್ಲೂ ಮಹಾರಾಜ. ಪಂಡಿತ ರಾಮಕೃಷ್ಣ, ನಾವು ನಿಮ್ಮ ಕಥನದ ಶ್ರವಣ ಸ್ವಲ್ಪ ಸಮಯದ ನಂತರ ಮಾತಾಡೋಣ. ಆದರೆ ಅದಕ್ಕೂ ಮೊದಲೇ ಮಂತ್ರಿವರ್ಯ. ಮಹಾರಾಜ, ನಮ್ಮ ಮಹಾರಾಣಿಯರ ತುಂಬಾ ಅಭಿಲಾಷೆಯಾಗಿತ್ತು ಪಂಡಿತ ರಾಮಕೃಷ್ಣರ ಪುತ್ರರನ್ನು ನೋಡಲು ಭೇಟಿಯಾಗಲು. ನಾವು ಬಯಸುತ್ತೇವೆ ನೀವು ಈಗಲೇ ಇದೇ ಕ್ಷಣ ಅವರನ್ನು ಇಲ್ಲಿ ಆಮಂತ್ರಣ ಮಾಡಿ. ಅವಶ್ಯ ಮಹಾರಾಜ. ಇಬ್ಬರೂ ಮಹಾರಾಣಿಯರನ್ನು ಉಪಸ್ಥಿತರಾಗಲು ಹೇಳಿ. ಪಂಡಿತ ರಾಮಕೃಷ್ಣ, ನೀವು ಚತುರ ಹಾಗೂ ಬುದ್ಧಿವಂತರು, ಅದರ ಜೊತೆಗೆ ಭಾಗ್ಯಶಾಲಿಗಳು ಹೌದು. ನೋಡಿ, ಆಲದ ವೃಕ್ಷದ ಕೆಳಗೆ ಇವರು ಅನಾನಸ್ ಇಟ್ಟಿದ್ದರು ಮತ್ತು ಇವರಿಗೆ ಪುತ್ರನ ಪ್ರಾಪ್ತಿಯಾಯಿತು. ಇವರು ಪಿತರಾಗಿದ್ದಾರೆ, ಅದು ಕೂಡ ಒಂದೇ ರಾತ್ರಿಯಲ್ಲಿ. ಮಹಾರಾಜ, ಇದು ಒಳ್ಳೇದೇ ಆಯ್ತು. ಪಂಡಿತ ರಾಮಕೃಷ್ಣ ಆಲದ ವೃಕ್ಷದ ಕೆಳಗೆ ಅನನಾಸ್ ಇಟ್ಟಿದ್ದರು. ಒಂದು ವೇಳೆ ದಾಳಿಂಬೆ ಇಟ್ಟಿದ್ದರೆ ಅನರ್ಥವಾಗ್ತಿತ್ತು. ಗುರುವರ್ಯ, ನಿಮಗೆ ಈ ದಾಳಿಂಬೆಯ ವಿಷಯ ಹೇಗ್ ನೆನ್ಪಾಯ್ತು? ಮಹಾರಾಜ, ಇದು ನಮಗೇನು, ಇದು ಸಮಸ್ತ ವಿಜಯನಗರಕ್ಕೆ ತಿಳಿದಿದೆ. ಏನು ಇದೇ ದಾಳಿಂಬೆಯ ವಿಷಯ. ಮಹಾರಾಜ, ಇದು ಸಾಮಾನ್ಯ ಜ್ಞಾನದ ವಿಷಯ, ಎಲ್ಲರಿಗೂ ಪರಿಚಿತವಿದೆ. ದಾಳಿಂಬೆಯಲ್ಲಿ ಅನೇಕ ಧಾನ್ಯಗಳಿರುತ್ತೆ, ಇದರಲ್ಲೆಂತ ಭೇದ? ಆ ಪ್ರಕಾರವೇ. ಹೌದು. ಮಹಾರಾಣಿ ತಿರುಮಲಾಂಬಾಗೆ, ಮಹಾರಾಣಿ ಚಿನ್ನದೇವಿಗೆ, ಮಹಾರಾಣಿ ತಿರುಮಲಾಂಬಾಗೆ, ಮಹಾರಾಣಿ ಚಿನ್ನದೇವಿಗೆ, ಮಹಾರಾಣಿ ತಿರುಮಲಾಂಬಾಗೆ. ಮಹಾರಾಣಿ ಚಿನ್ನಾದೇವಿ, ಮಹಾರಾಣಿ ತಿರುಮಲಾಂಬ, ನಮಗೆ ಇಂದು ಅವಕಾಶ ದೊರೆಯುತ್ತಿದೆ. ನಾವು ನಿಮ್ಮ ಪರಿಚಯ, ಪಂಡಿತ ರಾಮಕೃಷ್ಣರ ಅನಾನಸ್ಸಿನಿಂದ ಉತ್ಪನ್ನವಾದ ಪುತ್ರ ಚಿಕ್ಕರಾಮನೊಂದಿಗೆ ಮಾತನಾಡುವುದಕ್ಕೆ. ಇಬ್ಬರು ಮಹಾರಾಣಿಯರಿಗೆ ಚಿಕ್ಕರಾಮನ ಪ್ರಣಾಮಗಳು. ಪ್ರಣಾಮ. ಅರೆ ವಾ ಮಹಾರಾಜ, ಪಂಡಿತ ರಾಮಕೃಷ್ಣರ ಅನಾನಸ್ಸಿನ ಪುತ್ರನ ಧ್ವನಿ ಕೂಡ ಅನಾನಸ್ಸಿನ ತರ ಕಠಿಣವಾಗೇ ಇದೆ. ಹೌದು ಹೌದು, ಸತ್ಯ ಹೇಳುತ್ತಿದ್ದೀರಿ ನೀವು. ಮಹಾರಾಜ, ಈಗ ನೀವು ಕೂಡ ಪಂಡಿತ ರಾಮಕೃಷ್ಣರ ಅನುಕರಣೆ ಮಾಡಿ ಆಲದ ವೃಕ್ಷದ ಕೆಳಗೆ
ದಾಳಿಂಬೆ. ಮಹಾರಾಣಿ ತಿರುಮಲಾಂಬ ಶಾಂತಿ. ಪಂಡಿತ ರಾಮಕೃಷ್ಣ ಏನನ್ನೋ ಹೇಳುವ ಪ್ರಯತ್ನ ಪಡುತ್ತಿದ್ದಾರೆ. ಪಂಡಿತ ರಾಮಕೃಷ್ಣ. ಹಾ ಮಹಾರಾಜ, ನಾನು ನಿಮಗೆ ಇಬ್ಬರು ಮಹಾರಾಣಿಯರಿಗೆ, ದರ್ಬಾರಿನ ಸಮಸ್ತ ದರ್ಬಾರಿಗರಿಗೆ ಇದನ್ನು ಸೂಚಿಸಲು ಬಯಸ್ತೇನೆ. ಈ ಚಿಕ್ಕು ನನ್ನ ಪುತ್ರ ಅಲ್ಲ. ನೀವು ಏನು ಹೇಳುತ್ತಿದ್ದೀರಾ ಪಿತಾಶ್ರೀ? ಅದ್ ಹೇಗಾಗೋಕೆ ಸಾಧ್ಯ? ಇದೇ ಗುರುವರ್ಯ. ಮತ್ತು ನನ್ನ ಕಥನವನ್ನು ಪ್ರಮಾಣಿತಗೊಳಿಸೋದಕ್ಕೆ ಮಹಾರಾಜ, ನಾನು ದರ್ಬಾರಿಗೆ ಬಾಬಾ ಗಂಗೂಕಹನರನ್ನು ಉಪಸ್ಥಿತರಾಗಲು ಅನುಮತಿ ಕೋರುತ್ತೇನೆ. ಡಮ್ ಡಮ್ ಡುಗ್ ಡುಗ್, ಡಮ್ ಡಮ್ ಡುಗ್ ಡುಗ್, ಡಮ್ ಡಮ್ ಡುಗ್ ಡುಗ್, ಡಮ್ ಡಮ್ ಡುಗ್ ಡುಗ್. ಪ್ರಣಾಮಗಳು ಮಹಾರಾಜ. ಬಾಬಾ, ನೀವು ದರ್ಬಾರಿಗೆ ಸೂಚನೆ ನೀಡೋದಿದೆಯಾ? ಮಹಾರಾಜ, ನಮಗೆ ಕೆಲ ಸ್ಮರಣೆ ಆಯಿತು. ಅದೇ ಕಾರಣ ನಾವು ಮತ್ತೊಮ್ಮೆ ಉದ್ದೇಶ ನೀಡಲು ಬಂದೆವು. ಮಹಾರಾಜ, ಆ ರಾತ್ರಿ ನಾವು ಪರಂಗಿಯ ಭಕ್ಷಣೆ ಮಾಡಿದ್ದೆವು. ನಂತರ ನಾವು ಅಲ್ಲೇ ಕುಳಿತು ಸಿದ್ಧಿಯ ಬಗ್ಗೆ ಚಿಂತನೆ ಮಾಡಲು ಶುರು ಮಾಡಿದೆವು. ಮಹಾರಾಜ, ಚಿಂತನೆ ಮಾಡ್ತಾ ಮಾಡ್ತಾ ನಮಗೆ ಸುದೇ ಅನುಭವವಾಯಿತು. ನಾವು ಅತ್ತಿತ್ತ ನೋಡಿದೆವು. ಮಹಾರಾಜ, ಅಲ್ಲೊಂದು ಅನಾನಸ್ ಇರಿಸಲಾಗಿತ್ತು. ಮಹಾರಾಜ, ಸುದೆಯ ಕಾರಣ ನಾವು ಅನಾನಸನ್ನ ಭಕ್ಷಣೆ ಮಾಡಿದೆವು. ಆದರೆ ಬಾಬಾ, ನೀವಂತೂ ಹೇಳಿದ್ರಿ ನೀವು ಕೇವಲ ಪರಂಗಿ ಗ್ರಹಣ ಮಾಡಿದ್ದೀರೆಂದು. ಗುರುದೇವ, ನಾವು ಚಿಂತನದಲ್ಲಿ ತುಂಬಾ ಲೀನವಾಗಿದ್ದೆವು. ನಮಗೆ ತಿಳಿಯಲೇ ಇಲ್ಲ ನಾವು ಯಾವಾಗ ಅನಾನಸನ್ನ ಭಕ್ಷಣೆ ಮಾಡಿದೆವೆಂದು. ಅದನ್ನು ಪಂಡಿತ ರಾಮಕೃಷ್ಣರೇ ನಮಗೆ ಸ್ಮರಣೆ ಮಾಡಿಸಿದರು. ಆಗಲೇ ನಮಗೆ ಸ್ಮರಣೆಯಾಯಿತು. ಸರಿನಾ ಗುರುಜಿ? ಖಂಡಿತ ಸರಿಯಾಗಿದೆ ಗುರುಜಿ. ನಾವು ನಿಮ್ಗೆ ಹೇಳಿದ್ವು ಇವನ್ನ ನಂಬೇಡಿ ಅಂತ, ಆದ್ರೆ ನೀವು ನಮ್ಮ ಮಾತು ಕೇಳೋದೇ ಇಲ್ಲ. ಇಲ್ಲಿ ಕೇಳಿ ಹೋಗಿ. ಇದರ ತಾತ್ಪರ್ಯ ಏನೆಂದರೆ ನಾವು ಯಾವುದೇ ಫಲದಿಂದ ಉತ್ಪನ್ನವಾಗಿಲ್ಲವೇ? ಹಾಗಿದ್ದರೆ ನಮ್ಮ ಪರಿಚಯವೇನು? ನಾವು ಯಾರ ಪುತ್ರರು? ಚಿಕ್ಕು, ವಾಸ್ತವದಲ್ಲಿ ನೀನು ಆಲದ ಮರದಿಂದ ಉತ್ಪನ್ನವಾಗಿದೆಯಾ, ಯಾವುದೋ ಫಲದಿಂದಲ್ಲ. ಯಾರು ಆ ಆಲದ ಮರವನ್ನು ಬಿತ್ತಿರ್ತಾರೋ ನೀನು ಅವರದೇ ಪುತ್ರ. ಉಚಿತವಿದೆ ನಿಮ್ಮ ಕಥನ ಪಂಡಿತ ರಾಮಕೃಷ್ಣ, ಉಚಿತವಿದೆ. ಆದರೆ ಆ ಆಲದ ವೃಕ್ಷವನ್ನು ಬಹಳ ವರ್ಷಗಳ ಹಿಂದೆಯೇ ಬಿತ್ತಲಾಗಿದೆ. ಈಗ ಇದನ್ನು ಹೇಗೆ ಪತ್ತೆ ಹಚ್ಚುವುದು? ಆ ವೃಕ್ಷವನ್ನು ಯಾರು ಬಿತ್ತಿದ್ದಾರೆಂದು? ಮಹಾರಾಜ, ಒಂದು ವೇಳೆ ನಿಮ್ಮ ಆಜ್ಞೆ ಇದ್ದರೆ. ಅವಶ್ಯ, ಆಜ್ಞೆ ಇದೆ ಮಹಾರಾಜ. ನಿಮಗೆ ಚೆನ್ನಾಗಿಯೇ ತಿಳಿದಿದೆ, ವಿಜಯನಗರದಲ್ಲಿ ಯಾವಾಗ ಸಸಿಯನ್ನ ನೆಡುತ್ತಾರೋ ಅದರ ವಿವರಣೆಯನ್ನ ಅಂಕಿತ ಮಾಡಿ ಸುರಕ್ಷಿತಗೊಳಿಸಲಾಗುತ್ತದೆ. ಮತ್ತು ಈ ಪರಂಪರೆ ನಿಮ್ಮ ಪೂರ್ವಜರಿಂದ ಮುಂದುವರಿಯುತ್ತಾ ಬಂದಿದೆ ಮಹಾರಾಜ. ಹೌದು, ತಿಳಿದಿದ್ದೇವೆ ಮಹಾರಾಜ. ಈ ಆಲದ ವೃಕ್ಷದ ಉಲ್ಲೇಖ ಇತಿಹಾಸದಲ್ಲಿದೆ ಮತ್ತು ನಮಗಿದು ಚೆನ್ನಾಗಿಯೇ ತಿಳಿದಿದೆ. ಮತ್ತು ನಮಗೆ ಏಕೆ ಸ್ಮರಣೆ ಇದೆ ಎಂದರೆ, ಏಕೆಂದರೆ ಅದರ ಸೀದಾ ಸಂಬಂಧ ನಿಮಗಿದೆ ಮಹಾರಾಜ. ನಮಗೆ? ಹೌದು ಮಹಾರಾಜ. ವಿಜಯನಗರ ರಾಜ್ಯದ ಸ್ಥಾಪನೆಯ 100ನೇ ವರ್ಷದ ಸಂದರ್ಭದಲ್ಲಿ ನೀವು ಸ್ವಯಂ ಈ ವೃಕ್ಷವನ್ನ ನಿಮ್ಮ ಪಿತರ ಸಾನ್ನಿಧ್ಯದಲ್ಲಿ ಬಿತ್ತಿದ್ದೀರಿ. ಇದು ನೀವೇನ್ ಹೇಳ್ತಿದ್ದೀರಿ ಮಹಾಮಂತ್ರಿಗಳೇ? ಸತ್ಯ ಹೇಳುತ್ತಿದ್ದೇನೆ ಮಹಾರಾಜ. ಲೇಖನದಲ್ಲಿ ಇದೇ ಅಂಕಿತವಾಗಿದೆ. ಇದರ ತಾತ್ಪರ್ಯ ಏನಂದ್ರೆ ಚಿಕ್ಕು ಮಹಾರಾಜರ ಪುತ್ರ. ಪಿತಾಶ್ರೀ ಮಹಾರಾಜರೇ, ನಿಮ್ಮನ್ನು ಪಡೆದು ಧನ್ಯರಾದೆವು ಮಹಾರಾಜ, ಧನ್ಯರಾದೆವು, ಧನ್ಯರಾದೆವು. ಚಿಕ್ಕ ಪಿತಾಶ್ರೀ ಅರ್ಥಾತ್ ಪಂಡಿತ ರಾಮಕೃಷ್ಣರೇ, ನಾವು ನಿಮಗೂ ಕೂಡ ಸಹಸ್ರ ಧನ್ಯವಾದ ಮಾಡುತ್ತೇವೆ. ಇವತ್ತಿನಿಂದ ನಾವು ವಿಜಯನಗರ ರಾಜ್ಯದ ರಾಜಕುಮಾರರಾದೆವು. ಎಲ್ಲಿದೆ ನನ್ನ ಸ್ಥಾನ? ಎಲ್ಲಿದೆ? ಎಲ್ಲಿದೆ ನನ್ನ ಸ್ಥಾನ? ಎಲ್ಲಿದೆ? ಎಲ್ಲಿದೆ? ಇಲ್ಲಲ್ಲ, ಅಲ್ಲಿ. ಅಯ್ಯೋ ಚಿಕ್ಕು, ಅಲ್ಲಿ ಮಹಾರಾಜರ ಸಮೀಪ. ಅಲ್ಲಿದೆ ನಿನ್ ಸ್ಥಾನ. ಹೋಗು ಹೋಗು. ನಿಂತ್ಕೊಳ್ಳಿ, ಅಲ್ಲೇ ನೀವು ನಿಂತ್ಕೊಳ್ಳಿ, ಕೆಳಗಿಳಿರಿ. ಪಂಡಿತ ರಾಮಕೃಷ್ಣ, ಏನ್ ಮಾಡ್ತಿದ್ದೀರಾ ನೀವು? ವೃಕ್ಷದಿಂದ ಎಲ್ಲಾದರೂ ಅದು ಹೇಗೆ ಪುತ್ರ ಉತ್ಪನ್ನವಾಗಲು ಸಾಧ್ಯ? ಇದು ಉಪಹಾಸ್ಯವಲ್ಲ ಮಹಾರಾಜ, ಇದು ಸಂಭವವಿದೆ. ಫಲದಿಂದ ಬಾಲಕ ಉತ್ಪನ್ನವಾಗುವುದಾದ್ರೆ ಆಲದ ಮರದಿಂದ ಅವಶ್ಯ ಉತ್ಪನ್ನವಾಗ್ತಾನೆ. ನೀವು ಕೇವಲ ಒಂದೊಳ್ಳೆ ಪಿತಾರದ ಜವಾಬ್ದಾರಿ ಪೂರ್ಣಗೊಳಿಸಿ ಮತ್ತು ಈ ಪುತ್ರನಿಗೆ ಉಜ್ವಲ ಭವಿಷ್ಯ ಪ್ರದಾನ ಮಾಡ್ತೀರಲ್ವಾ? ಪಿತಾಶ್ರೀ, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ನೀವು ಅಲ್ಲೇ ನಿಂತ್ಕೊಳ್ಳಿ. ಮಹಾರಾಜ, ಏನ್ ಇವನು ನಿಜವಾಗಿ ನಮ್ಮ ಪುತ್ರನೇ? ಮಾತೇ
ಪುತ್ರ ಮಹಾರಾಣಿಯವರೇ, ಹೇಳು ಪುತ್ರ. ಹೇಳಿ ಮಹಾರಾಜ. ಈಗ ಇದನ್ನು ರುಚಿತವಾಗಿಲ್ಲ, ಇವನು ನಮ್ಮ ಪುತ್ರನೆಂದು ನೀವು ದೂರ ಇರಿ ಅವನಿಂದ. ಮಾತೆ, ನಮಗೆ ಅತ್ಯಂತ ಹಸಿವಾಗ್ತಿದೆ ಮಾತೆ. ಪುತ್ರ, ನಾವು ನಿಮಗಾಗಿ ಈಗಲೇ ನಮ್ಮ ಕೈಯಾರೆ ಸ್ವಾದಿಷ್ಟ ವ್ಯಂಜನ ಮಾಡಿ ತರುತ್ತೇವೆ. ಇಲ್ಲ, ಅದರ ಯಾವುದೇ ಅವಶ್ಯಕತೆ ಇಲ್ಲ, ಇವನು ನಿಮ್ಮ ಪುತ್ರನಲ್ಲ. ಮಹಾರಾಜ, ಮಹಾರಾಣಿಯರಿಗೆ ಚಿಕ್ಕುಗೆ ಭೋಜನ ತರಲು ಹೇಳಿ. ಅವರು ಅವರ ಕೈಯಾರೆ ಮಾಡಿರೋ ಭೋಜನ ಇವನಿಗೆ ತಿನ್ಸೋದಕ್ ಬಿಡಿ. ಹೌದೇ, ಉಚಿತವಿದೆ. ಸರಿ ಮಹಾರಾಣಿ ತಿರುಮಲಾಂಬ, ನೀವು ಹೋಗಿ ಈಗ ನಿಮ್ಮ ಕೈಯಾರೆ ವಿಶೇಷ ವ್ಯಂಜನ ಮಾಡಿ ಮತ್ತೆ ತಿನ್ನಿಸಿ. ನಿಮ್ಮ ಈ ಇವರಿಗೆ ತಿನ್ನಿಸಿ. ನಾವು ಈಗಲೇ ತರುತ್ತೇವೆ. ಇದೇನು ಮಾತೆ? ಇದು ಅವಲಕ್ಕಿ ಬೇವಿನಕಾಯಿ ಹಲ್ವಾ. ಅವಲಕ್ಕಿ ಬದನೆಕಾಯಿ ಹಲ್ವಾನಾ? ಕೊಡಿ ಕೊಡಿ ಮಾತೆ, ನಮ್ಗೆ ಅತ್ಯಂತ ಹಸಿವಾಗಿದೆ. ಸ್ವಾದಿಷ್ಟವಿದೆ ಅಲ್ವಾ? ಇನ್ನು ತಿನ್ನು. ಪುತ್ರ, ಪುತ್ರ, ಏನಾಯ್ತು? ಏನಾಯ್ತು ನಿನಗೆ? ಮಹಾರಾಜ ನೋಡಿ, ನಮ್ಮ ಪುತ್ರನಿಗೆ ಏನಾಗಿದೆ ಮಹಾರಾಜ? ಪುತ್ರ, ಎದ್ದೇಳು, ಎದ್ದೇಳು ಪುತ್ರ. ಪುತ್ರ, ನಾನು ಎಲ್ಲಿದ್ದೀನಿ? ನಾನು ಮಾಡಿರೋ ಸ್ವಾದಿಷ್ಟ ವ್ಯಂಜನದ ತುಂಬಾ ಸಮೀಪ. ತಗೋ, ತಿನ್ನು. ಇಲ್ಲ ಇಲ್ಲ, ಬೇಡ ಬೇಡ, ಇಲ್ಲ ಇಲ್ಲ, ಬೇಡ. ಪಿತಾಶ್ರೀ ನಮ್ಮನ್ನ ಕಾಪಾಡಿ. ಬೇಡ ಬೇಡ, ನಾವು ತಿನ್ನೋದಿಲ್ಲ. ಪಿತಾಶ್ರೀ ಮಹಾರಾಜ, ಕಾಪಾಡಿ, ನಮ್ಮನ್ನ ಕಾಪಾಡಿ, ಕಾಪಾಡಿ. ಮಹಾರಾಜ, ಇವನು ನಮ್ಮ ಪುತ್ರ ಅಲ್ಲ. ಇವನು ನಮ್ಮ ಪುತ್ರನಾಗಿರೋಕೆ ಸಾಧ್ಯವೇ ಇಲ್ಲ. ನೀವು ನಾವು ಮಾಡಿರೋ ವ್ಯಂಜನನ ಎಷ್ಟು ಪ್ರೇಮದಿಂದ ಗ್ರಹಣ ಮಾಡುತ್ತೀರಾ? ಆದರೆ ಈ ದುಷ್ಟ ಬಾಲಕ. ನಾವು ಅದನ್ನು ಹೇಳುತ್ತಿದ್ದೆವು ಮಹಾರಾಣಿ ತಿರುಮಲಾಂಬ. ಇವರು ನಿಮ್ಮ ಪುತ್ರನಲ್ಲ, ಏಕೆಂದರೆ ನೀವು ಮಾಡಿರುವ ವಿಶೇಷ ವ್ಯಂಜನವಂತೂ ಅತ್ಯಂತ ಸ್ವಾದಿಷ್ಟವಾಗಿರುತ್ತದೆ. ಆದರೆ ನಾನು ಆಲದ ವೃಕ್ಷದಿಂದಲೇ ಉತ್ಪನ್ನವಾಗಿದ್ದೇನಲ್ಲವೇ? ಅಂದ್ಮೇಲೆ ನಿಮ್ಮ ಪುತ್ರನೇ ಅಲ್ಲವೇ ಪಿತಾಶ್ರೀ ಮಹಾರಾಜ? ಸಾಕು ಸಾಕು, ಇದು ನಮಗೆ ಸಾಕಾಗಿದೆ. ಪಂಡಿತ ರಾಮಕೃಷ್ಣ, ಹೇಳಿ ಮಹಾರಾಜ. ನೀವು ನಮ್ಮ ವಿಶೇಷ ಸಲಹಾಗಾರರಲ್ಲವೇ? ನೀವು ಬಗೆಹರಿಸಿ, ಈ ಸಮಸ್ಯೆಗೆ ಸಮಾಧಾನ ಬಗೆಹರಿಸಿ. ಇದು ನಮ್ಮ ಆದೇಶ. ನಿಮ್ಮಾಜ್ಞೆ ಮಹಾರಾಜ. ಮಹಾರಾಜ, ನಾನು ಈ ವಿಷಯದ ಬಗ್ಗೆ ಸ್ವಲ್ಪ ವಿಚಾರಿಸಿದೆ ಮತ್ತು ನನಗೆ ಇದು ತಿಳಿಯಿತು. ಆ ಆಲದ ವೃಕ್ಷವನ್ನ ನೀವು ನಿಮ್ಮ ಕೈಗಳಿಂದ ನೆಟ್ಟಿರ್ಲಿಲ್ಲ. ಸತ್ಯವೇ, ನಾವು ನೆಟ್ಟಿರಲಿಲ್ಲ. ಹೌದು ಮಹಾರಾಜ. ಮಹಾರಾಜ, ಯಾವಾಗ ಆ ಗಿಡವನ್ನ ನೆಟ್ಟಲಾಗಿತ್ತು ಆಗ ನೀವು ಪುಟ್ಟ ಬಾಲಕ ಮತ್ತು ಆ ಆಲದ ವೃಕ್ಷ ಒಂದು ಚಿಕ್ಕ ಗಿಡವಾಗಿತ್ತು. ಅದರಿಂದ ನೀವು ಆ ಸಸಿಯನ್ನು ನೆಡುವುದಕ್ಕೆ ಒಬ್ಬ ವ್ಯಕ್ತಿ ನೀಡಿದ್ರಿ. ಆ ಸಮಯ ಆ ಕ್ಷೇತ್ರವನ್ನ ಅವರು ನೋಡ್ಕೊಳ್ತಾ ಇದ್ರು ಮತ್ತು ಈಗಲೂ ನೋಡಿಕೊಳ್ತಿದ್ದಾರೆ. ಮಹಾರಾಜ, ಆ ಆಲದ ವೃಕ್ಷದ ಅಸಲಿ ಅಧಿಕಾರಿ ಆ ವ್ಯಕ್ತಿಯೇ. ಆತ ತಾನು ಶ್ರಮಪಟ್ಟು ಆ ಪುಟ್ಟ ಸಸಿಯನ್ನ ಪಾಲನೆ ಪೋಷಣೆ ಮಾಡಿ ಅದಕ್ಕೆ ಗೊಬ್ಬರ ಹಾಕಿ ಅದಕ್ಕೆ ನೀರು ಹರಿಸಿ ಅದನ್ನ ನೋಡಿಕೊಂಡಿದ್ದಾರೆ. ಅದರ ಫಲಸ್ವರೂಪ ಇಂದು ದೊಡ್ಡ ವೃಕ್ಷವಾಗಿದೆ. ಇದು ಸತ್ಯವಿದೆ, ಇದು ಸತ್ಯವಿದೆ ಮಹಾರಾಜ. ಹಾಗಿದ್ದರೆ ನಮ್ಮ ಪಿತಾಶ್ರೀ ಯಾರು? ನಮಗೆ ಸ್ಪಷ್ಟನೆ ನೀಡಿ. ಚಿಕ್ಕು, ನಿನ್ನ ಪಿತಾ ಯಾರೆಂದ್ರೆ ತನ್ನ ಪರಿಶ್ರಮದಿಂದ ಆ ಪುಟ್ಟ ಸಸಿಯನ್ನ ವಿಶಾಲ ವೃಕ್ಷ ಮಾಡಿದು. ಮತ್ತು ಮಹಾರಾಜ, ನಾನು ಆ ಮನುಷ್ಯನನ್ನ ದರ್ಬಾರಿಗೆ ಉಪಸ್ಥಿತರಾಗಲು ಅನುಮತಿ ಕೋರ್ತೇನೆ. ಶೀಘ್ರ, ಅತಿ ಶೀಘ್ರ ಕರೆಯಿರಿ ಅವರನ್ನ. ಮಹಾರಾಜ, ಪ್ರಣಾಮಗಳು. ಪ್ರಣಾಮಗಳು ಮಹಾರಾಜ. ಇವರು ದಂಡಕು ಅಂತ. ಇವರು ಸ್ಮಶಾನವನ್ನ ನೋಡ್ಕೊಳ್ತಾರೆ ಮತ್ತು ನಿವಾಸವೂ ಅಲ್ಲಿಯೇ ಇದೆ. ಇವರೇ ತಮ್ಮ ಪರಿಶ್ರಮದಿಂದ ಆ ಪುಟ್ಟ ಸಸಿಯನ್ನ ವಿಶಾಲ ವೃಕ್ಷ ಮಾಡಿದ್ದಾರೆ. ಚಿಕ್ಕು,
ನೀನು ಪ್ರಶ್ನೆ ಮಾಡಿದ್ದೆ ಅಲ್ವೇ ನಿನ್ನ ಪರಿಚಯವೇನು, ನಿನ್ನ ಪಿತಾ ಯಾರೆಂದು? ಈ ದಂಡಕುಗಳೇ ನಿನ್ನ ವಾಸ್ತವಿಕ ಪಿತಾಶ್ರೀ. ಹೋಗು ಹೋಗು, ಇವರ ಚರಣ ಸ್ಪರ್ಶ ಮಾಡಿ ಇವರ ಆಶೀರ್ವಾದ ಪಡೆದುಕೋ. ಹೋಗು ಹೋಗು ಚಿಕ್ಕ ಮಾನವ, ನಿನ್ನ ಪಿತಾ ನಿನ್ನ ಸಮಕ್ಷ ಉಪಸ್ಥಿತರಿದ್ದಾರೆ. ಹೋಗೋ, ಹೋಗಂಟ್ಕೋ. ಇಲ್ಲ ಇಲ್ಲ ಇಲ್ಲ, ನಾನು ವಯಸ್ಸಾಗಿ ನಿಶ್ಶಕ್ತನಾಗಿದ್ದೇನೆ. ನನಗೂ ಒಬ್ಬ ಪುತ್ರನ ಅವಶ್ಯಕತೆ ಇದೆ. ನನ್ನ ಸೇವೆಯನ್ನು ಹಗಲು ರಾತ್ರಿ ಮಾಡುವವನು, ನನ್ನನ್ನು ನೋಡಿಕೊಳ್ಳುವವನು. ಇವತ್ತು ನನ್ನ ಅಭಿಲಾಷೆ ಪೂರ್ಣವಾಯಿತು. ಬಾ ಪುತ್ರ ನನ್ನ ಹತ್ತಿರ. ಹೋಗು ಚಿಕ್ಕು, ನಿನ್ನ ಪಿತಾನ್ ಬಳಿ ಹೋಗು. ನೀನ್ ಅವ್ರ ಜೊತೆ ಸ್ಮಶಾನದಲ್ಲೇ ಇರ್ಬೇಕು. ಇಲ್ಲ ಇಲ್ಲ ಇಲ್ಲ, ಇವರು ನಮ್ಮ ಪಿತಾಶ್ರೀ ಆಗಕ್ ಸಾಧ್ಯ ಇಲ್ಲ. ಮಹಾರಾಜರು ನಮ್ಮ ಪಿತಾಶ್ರೀ. ಅಯ್ಯೋ, ಇವರೇ ನಿನ್ನ ಪಿತಾಶ್ರೀ. ಈಗ ನೀನ್ ಅವ್ರ ಜೊತೆ ಸ್ಮಶಾನದಲ್ಲಿ ಉಳ್ಕೊಂಡು ಸ್ಮಶಾನವನ್ನ ನೋಡ್ಕೊಳ್ಳೇಬೇಕು. ನಾನು ಹೋಗಲ್ಲ, ನಾನು ಸ್ಮಶಾನದಲ್ಲಿ ಇರೋಲ್ಲ. ಇಲ್ಲ ಇಲ್ಲ, ನೀನು ಹೋಗ್ಲೇಬೇಕು. ಸ್ಮಶಾನದಲ್ಲೇ ಇರ್ಬೇಕು. ಸ್ಮಶಾನಕ್ಕೆ ಹೋಗ್ಬೇಕು, ಇವ್ರನ್ನ ನೋಡ್ಕೋಬೇಕು. ಹೌದು, ನೀನು ಹೋಗ್ಲೇಬೇಕು. ಸ್ಮಶಾನಕ್ಕೆ ನೀನು ಹೋಗ್ಲೇಬೇಕು. ಸ್ಮಶಾನಕ್ಕೆ ಹೋಗ್ಬೇಕು. ಚಿಕ್ಕು ಮಹಾಶಯ, ಈಗ ನಿನ್ನ ಬಳಿ ಬೇರೆ ವಿಕಲ್ಪವಿಲ್ಲ. ನಿನಗೆ ಇದೇ ಉಚಿತವಾಗುವುದು. ನೀನು ಎಲ್ಲರ ಎದುರು ಸತ್ಯವನ್ನ ಒಪ್ಕೊಳ್ಳೋದು. ಇದು ಸತ್ಯವೇ ಮಹಾರಾಜ? ನಾನು ಪಂಡಿತ ರಾಮಕೃಷ್ಣರ ಹಾಗೆ ಪಂಡಿತ ತಥಾಚಾರ್ಯರ ಹಾಗೆ ಮಹಾರಾಜ ನಿಮ್ಮ ಮತ್ತೆ ಈ ದಂಡುಕನವರ ಈ ನಾಲ್ವರಲ್ಲಿ ಯಾರ ಪುತ್ರನೂ ಅಲ್ಲ. ಹಾಗೆ ನಾನು ಯಾವುದೇ ಫಲ ವೃಕ್ಷದಿಂದಲೂ ಉತ್ಪನ್ನವಾಗಿಲ್ಲ. ಇದೆಲ್ಲವೂ ನಾನು ನಾಟಕ ರಚಿಸಿದ್ದೆ ಮಹಾರಾಜ. ಈಗ ಸತ್ಯ ಹೇಳಿ, ನಿಮಗೆ ಈ ನಾಟಕ ರಚಿಸುವಂತಹ ಅವಶ್ಯಕತೆ ಏನಿತ್ತು? ಕ್ಷಮಿಸು ಮಹಾರಾಜ, ನಾನು ಯಾವಾಗ ಸಂಸಾರವನ್ನು ಕಂಡೆನೋ ಸ್ವಯಂ ಒಂಟಿಯಾಗಿ ಕಂಡೆ. ಯಾವಾಗ ಯೋಚಿಸೋಕೆ ತಿಳಿಯೋಕೆ ಪ್ರಾರಂಭ ಮಾಡಿದೆನೋ ಸ್ವಯಂ ಒಂಟಿತನವೇ ತುಂಬಿತ್ತು. ನನ್ನ ಕುಬ್ಜ ಹಾಗೂ ಕುರುಪತೆಯ ಫಲಸ್ವರೂಪ ನನ್ನ ಮಾತಾಪಿತಾ ಕೂಡ ತ್ಯಾಗ ಮಾಡಿದರು. ನಾನು ಬೀದಿಯಲ್ಲೇ ಬೆಳೆದೆ. ನನಗೆ ಯಾವ ಮಿತ್ರವೂ ಇರಲಿಲ್ಲ, ಪರಿವಾರವೂ ಇರಲಿಲ್ಲ, ಯಾರು ಕೆಲಸವೂ ನೀಡುತ್ತಿರಲಿಲ್ಲ. ನನ್ನ ಬಳಿ ತಿನ್ನುವುದಕ್ಕೆ ಏನೂ ಇರಲಿಲ್ಲ. ನಾನು ಎಲ್ಲೇ ಹೋದರೂ ನನ್ನ ಹೊರಗೆ ತಳ್ಳುತ್ತಿದ್ದರು. ಹಾಗೆ ನಾನು ಕುಬ್ಜನಾದ ಕಾರಣ ನನ್ನ ಉಪಹಾಸ ಮಾಡುತ್ತಿದ್ದರು. ನಾನು ಜೀವನದಿಂದ ಬೇಸತ್ತು ಹೋಗಿದ್ದೆ ಮಹಾರಾಜ. ಒಂದು ದಿನ ಅಲೆದಾಡುತ್ತಾ ವಿಜಯನಗರಕ್ಕೆ ಬಂದೆ. ನನ್ನ ಜೀವನದ ಬಗ್ಗೆ ಯೋಚಿಸುತ್ತಾ ಆಲದ ಮರದ ಕೆಳಗಡೆ ಕೂತಿದ್ದೆ. ಆಗಲೇ ನಾನು ಅಲ್ಲಿ ಗುರುಮಾತೆಯನ್ನು ಪ್ರಸಾದದ ತಟ್ಟೆ ಹಾಗೂ ಆರತಿ ಕೊಂಡೊಯ್ಯುವುದನ್ನು ನೋಡಿದೆ. ಪ್ರಣಾಮ ಬಾಬಾ. ಡಮ್ ಡಮ್ ಡುಗ್ ಡುಗ್, ಹಾರುವ ಹಕ್ಕಿ ಹೇಳುವುದು ಶಕುನ. ಹೇಳು ಮಗಳು, ಏನು ಬೇಕಿದೆ? ನಮಗೆ ಸಂತಾನವಿಲ್ಲ. ನಾವು ನಿಮ್ಮ ಸಿದ್ಧಿಯ ಬಗ್ಗೆ ಬಹಳ ಕೇಳಿದ್ದೇವೆ. ನಮ್ಮ ಮೇಲೂ ನಿಮ್ಮ ಕೃಪೆ ತೋರಿ ಬಾಬಾ. ನಾವು ನಿನ್ನ ಅಭಿಪ್ರಾಯ ತಿಳಿದುಕೊಂಡುವು ಮಗಳೇ. ಇದನ್ನು ಸ್ವೀಕರಿಸು. ಈ ಪರಂಗಿ ತೆಗೆದುಕೋ. ಆಗಲಿ ಬಾಬಾ. ಇದನ್ನು ತೆಗೆದುಕೊಂಡು ಆಲದ ವೃಕ್ಷದ ಕೆಳಗಿರಿಸು. ನಿನಗೆ ಪುತ್ರನ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಆಜ್ಞೆ ಬಾಬಾ. ಅದರ ನಂತರ ಏನೆಲ್ಲ ಆಯಿತೋ ನೀವೆಲ್ಲರೂ ಕಂಡಿದ್ದೀರಾ. ನಾನು ಕ್ಷಮೆ ಬೇಡುತ್ತೇನೆ ಮಹಾರಾಜ. ನಾನೇನು ಅಪರಾಧ ಮಾಡಿದ್ದೇನೋ ಅದು ಪರಿಸ್ಥಿತಿಗೆ ವಶೀಕರಣವಾಗಿ ಮಾಡಿದ್ದೇನೆ. ನಾನು ಲಜ್ಜೆಗೊಳಗಾಗಿದ್ದೇನೆ. ಮಹಾರಾಜ, ಈ ಪೂರ್ತಿ ಅಪರಾಧದಲ್ಲಿ ಈ ಮಹಾಶಯನ ತುಂಬಾ ದೊಡ್ಡ ಯೋಗದಾನವಿದೆ. ನಾನಾ? ಇದರಲ್ಲಿ ನನ್ನದೇನು ತಪ್ಪಿದೆ? ಪಂಡಿತ ರಾಮಕೃಷ್ಣ, ನೀವು ನನಗೆ ಆಶ್ವಾಸನೆ ನೀಡಿದ್ದೀರಿ. ನಾನು ಕೇವಲ ನಿಮಗೆ ಈ ಮಾತಿಗೆ ಆಶ್ವಾಸನೆ ನೀಡಿದ್ದೆ, ನಿಮ್ಮ ಗಡ್ಡ ಸುಡುವುದಿಲ್ಲವೆಂದು. ನಾನು ನನ್ನ ವಚನ ಪೂರ್ಣಗೊಳಿಸಿದ್ದೇನೆ. ನೋಡಿ, ನಿಮ್ಮ ಗಡ್ಡ ಪೂರ್ಣ ರೂಪದಿ ಸುರಕ್ಷಿತವಿದೆ. ಮಹಾರಾಜ, ಎಲ್ಲರಿಗಿಂತ ದೊಡ್ಡ ಅಪರಾಧಿ ಈ ಬಾಬಾ ಗಂಗೂಗಹನನು. ಇವನು ಜನರ ಭಾವನೆಗಳೊಂದಿಗೆ ಆಟವಾಡುತ್ತಾನೆ ಮತ್ತು ಲೂಟಿ ಮಾಡುತ್ತಾನೆ. ಮಹಾರಾಜ, ನನ್ನನ್ನು ಕ್ಷಮಿಸ್ಬಿಡಿ ಮಹಾರಾಜ. ಹಾ ಮಹಾರಾಜ, ನಿಮ್ಮ ಆಜ್ಞೆ ಮಹಾರಾಜ. ಸಿಪಾಯಿಗಳೇ, ಎಂಥ ದುಷ್ಟ ಪ್ರಾಣಿ ಇವನು! ಎಲ್ಲರನ್ನು ಮೂರ್ಖ ಮಾಡಿದ್ದ ಇವನು. ಒಂದ್ ವೇಳೆ ನಮ್ಮ ಬಗ್ಗೆ ಯಾರಿಗಾರು ಏನಾದ್ರು ಹೇಳಿದ್ರೆ, ನನ್ ಗಂಟು ಬಿಚ್ಚಿದ್ರೆ ನಿನ್ನ ದಂಡನೆ ಏರಿಸಬೇಕಾಗತ್ತೆ. ಪಂಡಿತ ರಾಮಕೃಷ್ಣ ನಿನ್ನ ಗಡ್ಡ ಸುಡಲಿಲ್ಲ, ಆದ್ರೆ ನಾವು ನಿನ್ನ ಗಡ್ಡವನ್ನು ಅವಶ್ಯ ಸುಡ್ತೇವೆ. ಸೈನಿಕರೇ, ಮಹಾರಾಜರ ಆಜ್ಞೆಯ ಪಾಲನೆ ಮಾಡಿ ಕರೆದೊಯ್ಯಿರಿ ದುಷ್ಟನನ್ನು. ಪಂಡಿತ ರಾಮಕೃಷ್ಣ, ಈಗ ನೀವು ನಮಗೆ ಹೇಳಿ, ಈ ವಿಷಯದಲ್ಲಿ ನೀವೇನು ಪರಾಮರ್ಶೆ ಮಾಡುವಿರಿ? ಈ ಮಹಾಶಯನಿಗೇನು ಮಾಡಬೇಕು?
ನನಗೆ ಇವರ ಅವಸ್ಥೆ ತಿಳಿಯುತ್ತೆ ಮಹಾರಾಜ. ವಿಜಯನಗರಕ್ಕೆ ಒಂದೊಳ್ಳೆ ಜೀವನದ ಅಪೇಕ್ಷೆಯಿಂದ ಬಂದಿದ್ದಾರೆ. ಮತ್ತಿವರ ಅಪೇಕ್ಷೆ ಅವಶ್ಯ ಪೂರ್ಣವಾಗಬೇಕು. ನಿಮ್ಮಲ್ಲಿ ವಿನಂತಿಸ್ತೇನೆ ಮಹಾರಾಜ, ಇವರಿಗೆ ಯಾವುದಾದ್ರೂ ರಾಜಕೀಯ ಕಾರ್ಯ ನೀಡಿ ಇಲ್ಲೇ ಇರಿಸಿಕೊಳ್ಳೋಣ. ಆದರೆ ಇವರಿಗೆ ನಮ್ಮ ರಾಜ್ಯದಲ್ಲಿ ಯಾವ ಕಾರ್ಯ ನೀಡಬಹುದು ಮಹಾರಾಜ? ಇವರಿಗೆ ಗುಪ್ತಚರರ ಕಾರ್ಯ ನೀಡಬಹುದು ಗುರುವರ್ಯ. ಇವರು ಎಲ್ಲಿಗೆ ಬೇಕಿದ್ರೂ ಪ್ರವೇಶ ಮಾಡಿ ಏನನ್ನು ಬೇಕಿದ್ರೂ ತಿಳಿಯುತ್ತಾರೆ. ಗುರುವರ್ಯ, ನನ್ನ ವಿಚಾರದ ಪ್ರಕಾರ ಈ ರಾಜ್ಯದ ಸುರಕ್ಷಾ ವಿಭಾಗದಲ್ಲಿ ನಿಯುಕ್ತಿ ಮಾಡಬೇಕು. ಮಹಾರಾಜ, ಇವರ ಚಾಲಾಕಿ ಬುದ್ಧಿ ರಾಜ್ಯಕ್ಕೆ ಉಪಯೋಗವಾಗುತ್ತದೆ. ಮಾತಂತೂ ಅತ್ಯಂತ ಉಚಿತ ಪ್ರತೀತಿ ಆಗುತ್ತದೆ ರಾಮಕೃಷ್ಣ. ಹೌದು ಮಹಾರಾಜ, ನಮ್ಮ ಮಂತ್ರಿವರ್ಯ ಇವರಿಗೆ ಯಾವುದಾದ್ರೂ ಕಾರ್ಯವನ್ನು ಅವಶ್ಯ ಪ್ರಸ್ಥಾನಿಸ್ತಾರೆ. ಇದರಿಂದ ನಮ್ಮ ಚಿಕ್ಕು ಮಹಾಶಯರಿಗೆ ಪ್ರಸನ್ನತೆಯೂ ಆಗುವುದು. ಏನು ಚಿಕ್ಕು? ಅವಶ್ಯ ಮಂತ್ರಿವರ್ಯ. ಮಹಾರಾಜ, ನಾನು ನಿಮಗೆ ಆಭಾರಿಯಾಗಿದ್ದೇನೆ ಮಹಾರಾಜ. ಪಂಡಿತ ರಾಮಕೃಷ್ಣರೇ ನಿಮಗೂ ಕೂಡ. ಜೀವನ ಪೂರ್ತಿ ವಿಜಯನಗರ ಸಾಮ್ರಾಜ್ಯದ ಸೇವೆ ಮಾಡುವುದು ನನ್ನ ಸೌಭಾಗ್ಯ ಮಹಾರಾಜ. ಪಂಡಿತ ತಥಾಚಾರ್ಯರೇ, ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ. ನಮಗಿದು ಮೊದಲೇ ತಿಳಿದಿತ್ತು. ಅದೇ ಪ್ರಯೋಜನದಲ್ಲಿ ನಾವು ನಿಮ್ಮ ನಾಟಕದಲ್ಲಿ ನಿಮಗೆ ಸಹಾಯ ಮಾಡಿದೆವು. ಏಕೆಂದರೆ ನಮಗೆ ನಿನ್ನಿಂದ ಸಹಾನುಭೂತಿ ಇತ್ತು. ಪ್ರಿಯ ಚಿಕ್ಕ ಮಾನವ, ನಾನು ಜೀವನ ಪೂರ್ತಿ ನಿಮಗೆ ಆಭಾರಿಯಾಗಿರುತ್ತೇನೆ ಗುರುವರ್ಯ. ಪ್ರಸನ್ನನಾಗಿರು. ಅದ್ಭುತ. ಅಂತ್ಯ ಒಳ್ಳೆಯದಾದರೆ ಎಲ್ಲವೂ ಒಳಿತು. ಆದರೆ ಇದು ಇನ್ನೂ ಅಂತ್ಯವಾಗಿಲ್ಲ. ಪಂಡಿತ ರಾಮಕೃಷ್ಣ. ಹಾ ಮಹಾರಾಜ. ಇವನ್ಗೆ ಪುರಸ್ಕಾರ ಕೊಡ್ತಾರಾ ಏನು? ಗುರುಜಿ. ಹಾ ಮಹಾರಾಜ. ಪಂಡಿತ ರಾಮಕೃಷ್ಣ, ನೀವು ನಮ್ಮ ಚಿಕ್ಕ ಮಹಾರಾಣಿಯವರಿಗೆ ವಿಶೇಷ ವ್ಯಂಜನ ಮಾಡಿ ತರಲು ಏಕೆ ಹೇಳಿದಿರಿ? ಆ ಅವಶ್ಯಕತೆ ಇತ್ತು ಮಹಾರಾಜ. ಸಮಸ್ಯೆಯ ನಿವಾರಣೆಗೆ ಅವಶ್ಯಕತೆ ಇತ್ತು. ನೀವೆಲ್ಲೂ ನಮ್ಮ ಚಿಕ್ಕ ಮಹಾರಾಣಿಯವರ ಪಾಕಕಲೆಯ ಪರಿಹಾಸ್ಯ ಮಾಡುತ್ತಿಲ್ಲವಲ್ಲವೇ? ಇಲ್ಲ ಇಲ್ಲ ಮಹಾರಾಜ, ಖಂಡಿತ ಇಲ್ಲ. ಶಿವ 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 ಶಿವ. ಇಲ್ಲ, ನಮಗೆ ಹಾಗೆ ಪ್ರತೀತಿ ಆಯ್ತು ಪಂಡಿತ ರಾಮಕೃಷ್ಣ. ಅದಕ್ಕೆ ನಾವು ವಿಚಾರ ಮಾಡಿದೆವು. ನೀವು ದಂಡನೆಗೆ ಯೋಗ್ಯರು, ಅದಕ್ಕೆ ಪಾತ್ರರು ನೀವು. ತಪ್ಪಾಗಿದೆ ನಿಮ್ಮಿಂದ. ಮತ್ತು ಅದಕ್ಕೆ ದಂಡನೆ ಏನೆಂದರೆ, ಇಂದು ರಾತ್ರಿ ನಾವು ಒಟ್ಟಿಗೆ ಭೋಜನ ಮಾಡೋಣ. ಆಗ್ಲಿ ಮಹಾರಾಜ. ನೀವು ನಿಮ್ಮ ಮನೆಯಿಂದ ಭೋಜನ ಕೊಂಡು ಬನ್ನಿ, ಅದನ್ನು ನಾವು ಗ್ರಹಣ ಮಾಡುತ್ತೇವೆ. ಮತ್ತು ನೀವು ಚಿಕ್ಕ ಮಹಾರಾಣಿಯವರ ಕೈಯಾರೆ ಮಾಡಿರುವ ವಿಶೇಷ ವ್ಯಂಜನವನ್ನು ಗ್ರಹಣ ಮಾಡಬೇಕು. ಇಲ್ಲ 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 ಇಲ್ಲ. ನಿರ್ಧಾರವಾಯಿತು ಪಂಡಿತ ರಾಮಕೃಷ್ಣ. ಇಂದು ರಾತ್ರಿಯ ಭೋಜನ. ಯಾ ದೇವಿ ಸರ್ವಭೂತೇಷು ಸೃಷ್ಟಿರೂಪೇಣ ಸರ್ಪಿತಾ ನಮಸ್ತಸ್ಯೈ 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 ನಮೋ ನಮಃ. ಹೇ ತಾಯಿ, ಇಂದು ನಾನೇನೇ ಆಗಿದ್ದೀನೋ ನಿನ್ನ ಕೃಪೆಯ ಕಾರಣದಿಂದಲೇ, ನಿನ್ನ ಆಶೀರ್ವಾದದಿಂದಲೇ ನನ್ನ ಅಸ್ತಿತ್ವ ಕೂಡ. ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ ತಾಯಿ. ಅಮ್ಮ, ಮತ್ತೊಂದು ಆಶೀರ್ವಾದ ನೀಡು. ಇವನು ಯಾವುದೇ ಕಾರಣಕ್ಕೂ ಯಾವುದೇ ಸಮಸ್ಯೆಗೆ ತನ್ನ ಕಾಲು ಹಾಕ್ತಿರೋ ಹಾಗೆ. ಪ್ರತಿ ಬಾರಿ ಮನೆಗೆ ಬರುವಾಗ ಯಾವ್ದಾದ್ರೂ ಹೊಸ ಸಮಸ್ಯೆ ತಗೊಂಡ್ ಬರ್ದೇ ಇರ್ಲಿ. ಪ್ರತಿ ಸಾರಿ ಕೂಡ ದರ್ಬಾರಿನಿಂದ ಹೊರಬೀಳ್ದೇ ಇರ್ಲಿ. ಶಾರದಾ, ಕೇವಲ ಶಬ್ದ ನಮ್ದು, ಪ್ರಾರ್ಥನೆ ಅಮ್ಮನದಲ್ವಾ? ಅಮೇಶ್ವರಿ, ಕೊನೆ ಪಕ್ಷ ಮಾತೆಯೇ ಎದುರಾದ್ರೂ ನನ್ನ ಗೌರವ ಉಳಿಸು. ಅಮ್ಮ ಅಂತರ್ಯಾಮಿ. ಅವಳಿಗೆ ಎಲ್ಲ ತಿಳಿದಿದೆ. ಅವಳಿಗೆ ಗೊತ್ತಿದೆ ನೀನೇನು ಅಂತ. ಹೇ ಮಾತೆ, ನನ್ನ ಪರಿವಾರ ನನ್ನ ಗೌರವಿಸೋದು ಯಾವಾಗ? ನನ್ನ ಈ ಆಸೆ ಯಾವಾಗ ಪೂರ್ಣವಾಗುತ್ತೆ? 2 ದಿನದ ನಂತರ ಮಕರ ಸಂಕ್ರಾಂತಿ ಇದೆ ಮತ್ತು ಈ ಸಂದರ್ಭದಲ್ಲಿ ನಾನು ಪ್ರತಿಜ್ಞೆ ಮಾಡಿದ್ದೀನಿ, ನಾನು ಇಂದಿನಿಂದ ಪ್ರತಿದಿನ ಸಮಯಕ್ಕೆ ದರ್ಬಾರಿಗೆ ಸೇರುವುದಾಗಿ. ಹೋಗು, ನನಗೆ ಭೋಜನ ತಗೊಂಡ್ ಬಾ, ವಿಳಂಬವಾಗ್ತಿದೆ. ಈಗಲೇ ತರ್ತೀವಿ. ಮತ್ತೆ ಅಮ್ಮ, ನಿನ್ನ ಪುತ್ರನ ಉಪಹಾಸ್ಯ ಮಾಡೋದ್ರ ಬದಲು ನೀನು ಜಪದಲ್ಲಿ ಧ್ಯಾನ ನೀಡು. ಯಾಕೆಂದ್ರೆ ಪುತ್ರನ ಮೇಲೆ ಯಾವ ವಿಪತ್ತು ಬರ್ತಿದ್ಯೋ ಅದು ಬರದೇ ಇರ್ಲಿ.
ಎತ್ಕೊಳ್ಳಿ. ಅಯ್ಯೋ, ಈಗ ನಾನೇ ಹೇಳ್ತಿಲ್ವಾ, ನಾನು ಸಮಯಕ್ಕೆ ದರ್ಬಾರಿಗೆ ಹೋಗ್ಬೇಕು ಅಂತ. ಲಾಠಿ ಎತ್ಕೊಳ್ಳೋ ಅವಶ್ಯಕತೆ ಏನಿದೆ? ಭೋಜನ ಎತ್ಕೊಳ್ಳಿ, ಇಲ್ದಿದ್ರೆ ಅಮ್ಮ ಲಾಠಿ ಎತ್ಕೋತಾಳೆ. ಅಯ್ಯೋ, ಇಲ್ಲ 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 ಇಲ್ಲ. ಏ ಲಾಮ, ಬಲ್ವಾಗ ನಂಗೆ ಹೊಸ ಗಂಟೆಗಳು ತಗೊಂಬಾ. ಹಾ ಹಾ ಹಾ. ಚದುರಂಗದ ಆಟ ತಂತ್ರಗಾರರದ್ದು. ಈ ಆಟ ಕಡಿಮೆಯದ್ದಲ್ಲ, ಕುರುಕ್ಷೇತ್ರಕ್ಕಿಂತ ನನ್ನ ಕಾರ್ಯವೈಖರಿಯೇ ಅಂಥದ್ದು. ನನ್ನಿಂದ ಯಾರೂ ಇಲ್ಲಿಯವರೆಗೆ ಉಳಿದಿಲ್ಲ. ಗುಲಾಮರು ಎಷ್ಟೋ ರಾಜ್ಯಗಳು ನಮಗೆ. ಈ ಬಾರಿ ಆಗುವುದು ಕೃಷ್ಣದೇವರಾಯನದ್ದು. ಸೋಲೆಂಬುದೇ ಇಲ್ಲ ನನಗೆ. ಪ್ರತಿಯೊಂದು ತಂತ್ರ ಕುತಂತ್ರ ತಿಳಿದಿದ್ದೇವೆ. ಕಹಳೆ ಮೊಳಗಾಯಿತು ವಿಜಯನಗರದ ಹೆಸರಲ್ಲಿ. ಸಾಯುವುದು ಪ್ರತಿಯೊಂದು ತಂತ್ರ ಈ ರಾಜನ ರಣತಂತ್ರದಿಂದ. ತಿಳಿದುಕೋ ಕೃಷ್ಣದೇವರಾಯ, ಉಳಿಯಲಾರೆ ನೀನು. ನಿನ್ನ ಅಂತ್ಯ ನಿಶ್ಚಿತ. ನನ್ನ ವಚನವಿದು. ಧನಂಜಯ ಮುದ್ರಿಯಾರನದ್ದು.